ಸುದೀಪ್ ಸರ್ ಜೊತೆ ಜರ್ನಿ ಪೈಲ್ವಾನ್ ಮೂವಿಗೆ ಟ್ರೈನ್ ಮಾಡಿದ್ದು ಟರ್ನಿಂಗ್ ಪಾಯಿಂಟ್ ಫಾರ್ ಫಿಟ್ನೆಸ್ ಜರ್ನಿ. ಅವರೇ ನಮ್ಮ ಇನ್ಸ್ಪೈರೇಷನ್. ಸ್ಟೆರಾಯ್ಡ್ ಹಾಕ್ತಿರ ಬಾಡಿಗೆ ಬರಲ್ಲ. ಲೀಗಲ್ಲ ಸ್ಟೆರಾಯ್ಡ್ಸ್. ಸ್ಟೆರಾಯ್ಡ್ಸ್ ಒಳ್ಳೇದು. ಸ್ಮೋಕಿಂಗ್ ಇಸ್ ವೆರಿ ಗಂಡ ಇಲ್ಲ ಅಂದಾಗ ವೃತ್ತಿಯಲ್ಲಿ ಮುಂದುವರಿಬೇಕು. ಪಾರ್ಕಲ್ಲಿ ಡಬಲ್ ಬಾರ್ ಹಾಕಿರೋರು ಆ ಟೈಮಲ್ಲಿ ಎಕ್ವಿಪ್ಮೆಂಟ್ ವಾಸ್ ಸೂಪರ್ ಗುಡ್. ಏನ್ ತಪ್ಪು ಮಾಡ್ತಾ ಇದ್ದಾರೆ? ತುಂಬಾ ಸೀರಿಯಲ್ ಆಕ್ಟರ್ಸ್ ಇದ್ದಾರೆ. ನೆನ್ನೆ ಕೂತಿರ್ತಾರೆ, ಇವತ್ತು ಬಂದು ವರ್ಕೌಟ್ ಮಾಡ್ತಾರೆ. ಒರಿಜಿನಲ್ ಪ್ರೋಟೀನ್, ಒರಿಜಿನಲ್ ಪ್ರೋಟೀನ್ಸ್ ಬರ್ತಾ ಇಲ್ಲ. ಕ್ರೇಟಿನ್ ಮಿಕ್ಸ್ ಆಗುತ್ತೆ, PCAA ಮಿಕ್ಸ್ ಆಗುತ್ತೆ, L-ಕಾರ್ನಿಟಿನ್ ಮಿಕ್ಸ್ ಆಗುತ್ತೆ. ಬಾಡಿ ಬಿಲ್ಡ್ ಮಾಡೋರು ಹಾರ್ಟ್ ಪ್ರಾಬ್ಲಮ್ ಇಂದ, ಹಾರ್ಟ್ CRP ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ, ಕಿಡ್ನಿ ಆಗಲಿ, ವರ್ಕೌಟ್ ಮಾಡಕ್ ಹೋಗೋದು, ಅಫೇರ್ ಇಟ್ಕೊಳ್ಳೋದಕ್ಕೆ. ಎಕ್ಸ್ಪೀರಿಯನ್ಸು ಆಗಿದೆ. ಟ್ರೈನರ್ಸ್ ಅಫೇರ್ ಇಟ್ಕೊಂಡಿದ್ದಾರೆ. ಟ್ರೈನರು ಮತ್ತೆ ಕ್ಲೈಂಟು ಸೇರಿದಾಗಲೇ ಆ ಅಫೇರ್ ನಡೆಯೋದ. ಶುಭ ವಿವಾಹ ಅಂತ ಒಂದು ಸೀರಿಯಲ್ ಬರ್ತದೆ. ವಿರಾಟ್ ಅಯ್ಯಪ್ಪ ಗೊತ್ತಿರ್ಬೋದು, ಶ್ವೇತಾ ನಂದಿತಾ, ಶ್ರೀನಿಧಿ ಶೆಟ್ಟಿ, ಉಪೇಂದ್ರ ಸರ್. ಇನ್ಸ್ಟಾಗ್ರಾಮು, ರೀಲ್ಸ್. ವರ್ಕೌಟ್ ಮಾಡಬೇಡಿ, ಡಯಟ್ ಮಾಡಿ ಫಸ್ಟು. PCOD ಆಗಿರಲಿ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರಲಿ, ವೆಯ್ಟ್ ಗೇನ್ ಆಗಿರಲಿ. ಜಿಮ್ ಇಸ್ ನಾಟ್ ಅ ಗೇಮ್. ನಮಸ್ಕಾರ ಎಲ್ರಿಗೂ, ದ ಕಾರ್ನರ್ ಶೋ ಬೈ ಸುಪ್ರೀತ್ ಸೃಜನ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಲಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್ ಆಗಿರುವಂಥ ವಿಕ್ರಮ್ ರಾಜ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವಿಕ್ರಮ್ ಬ್ರೋ, ವೆಲ್ಕಮ್ ಟು ದಿ ಕಾರ್ನರ್ ಶೋ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಫಾರ್ ಯೋರ್ ಕಾರ್ನರ್ ಶೋ. ಥ್ಯಾಂಕ್ ಯು ಸೋ ಮಚ್. ವಿಕ್ರಮ್ ಅಂದರೆ ಯಾರು? ನಿಮ್ಮ ಬಾಲ್ಯ ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು? ಸೊ ನಾನು ಹುಟ್ಟಿದ್ದಲ್ಲ ಬ್ಯಾಂಗ್ಳೂರಲ್ಲೇ, ಕೋರಮಂಗ್ಲ. ಸೊ ಬೆಳೆದಿದ್ದಲ್ಲ ಕೋರಮಂಗ್ಲಲ್ಲೇ. ಸೊ ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಹ್ಯಾಪಿ ಸ್ಟೋರೀಸ್ ಏನೂ ಇಲ್ಲ, ಓಕೆ, ಎಲ್ಲ ಸ್ಯಾಡ್ ಸ್ಟೋರೀಸ್. ಸೊ ಎ ಸ್ಮಾಲ್ ಸ್ಟೋರಿ ಐ ವಾಂಟ್ ಟು ಜಸ್ಟ್ ಶೇರ್. ತಂದೆ ಇರೋವರೆಗೂ ಲೈಕ್ ಸಿಲ್ವರ್ ಸ್ಪೂನ್, ಸಿಲ್ವರ್ ಪ್ಲೇಟೇ ನಾವಲ್ಲ. ಓಕೆ, ಆಸ್ ಅ ರಿಚ್ ಫ್ಯಾಮಿಲಿ, ಓಕೆ, ಲೈಕ್ ಹ್ಯಾಂಡ್ಸಮ್ ಡ್ಯಾಡ್, ವೆರಿ ಗುಡ್ ಸ್ಕೂಲ್, ವೆರಿ ಗುಡ್ ಲೈಫ್ ಸ್ಟೈಲ್, ಚೆನ್ನಾಗಿತ್ತು. ತಂದೆಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ಸೊ ಹಾರ್ಟ್ ಅಟ್ಯಾಕ್ ಆಯಿತು. ಓಕೆ. ಸೊ ಹಾರ್ಟ್ ಅಟ್ಯಾಕ್ ಆಗಿ ಲೈಕ್ ಅವ್ರು ಹಾಸ್ಪಿಟಲೈಸ್ ಆದಮೇಲೆ ನಾವು, ನನ್ನ ವಯಸ್ಸು ಒಂದು 4 ವರ್ಷನೋ 5 ವರ್ಷನೋ. ಓಕೆ. ಸೊ ನನ್ನ ತಂಗಿ ಇದ್ದಾಳೆ, ಅವಳಿಗೆ 3 ವರ್ಷ. ಓಕೆ. ವಿ ಡಸಂಟ್ ನೋ ವಾಟ್ಸ್ ಗೋಯಿಂಗ್ ಆನ್. ನಮ್ಮಪ್ಪ ಸ್ಟ್ರೆಚರಲ್ಲಿ ಇರಬೇಕಂದ್ರೆ ನಾವು ಅವ್ರ ಸುತ್ತ ಓಡಾಡ್ಕೊಂಡು ಆಟ ಆಡ್ತಾಯಿದ್ವಿ. ವಿ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್. ಕರೆಕ್ಟ್. ಓಕೆ. ಸೊ ತಂದೆ ತೀರೋಗಿದ್ದಾರೆ. ಓಕೆ, ಈ ಪಾಸ್ಟ್ ಅವೇ ಹಾರ್ಟ್ ಅಟ್ಯಾಕಲ್ಲಿ. ಅವ್ರನ್ನ ಎತ್ಕೊಂಡೋಗಿ ಮನೇಲಿ ಇಡ್ತಾರೆ. ಓಕೆ, ಐ ಜಂಪ್ ಇನ್ ಟು ಇಟ್. ಹೊರಡೆ ಹೋಗಿ ನಮ್ಮಪ್ಪನ ಯಾಕೆ ಲೈಕ್ ಇಲ್ಲಿಡ್ತಾ ಇದ್ದೀರಾ ಅಂತ, ಏನೂ ಗೊತ್ತಿಲ್ಲ. ಸೊ ನನ್ನನ್ನು ಆಚೆ ಕರೆದು, ಈಗ ನನ್ನ ತಾಯಿ ಅಳ್ತಾ ಇರೋದು ನೋಡಿ, ಎಲ್ಲರೂ ಅಳ್ತಾ ಇರೋದು ನೋಡಿ, ಐ ರಿಯಲೈಸ್ ದ್ಯಾಟ್ ಸಮಥಿಂಗ್ ಇಸ್ ನಾಟ್ ಗುಡ್. ಸೊ ತಂದೆ ಮನೆಯಲ್ಲಿ ತೀರೋದ್ಮೇಲೆ ಗೊತ್ತಾಗುತ್ತೆ ಸಂಬಂಧಗಳು ಎಷ್ಟು, ಯಾರು ಏನು, ಯಾರು ಬರ್ತಾರೆ ಯಾರು ಬರಲ್ಲ. ಕರೆಕ್ಟ್. ಸೊ ಅವ್ರು ತೀರೋದ್ಮೇಲೆ ವಿ ಯೂಸ್ ಟು ಸ್ಟೇ ಇನ್ ಲೈಕ್ 1800 ಸ್ಕ್ವೇರ್ ಫೀಟ್ ಹೌಸ್, ಒಂದು ದೊಡ್ಡ ಮನೆ. ನಮ್ಮ ತಂದೆ ತೀರೋಗಿ 3 ದಿವಸದಲ್ಲಿ ವಿ ಯೂಸ್ ಟು ಸ್ಟೇ ಇನ್ 300 ಸ್ಕ್ವೇರ್ ಫೀಟ್ ಹೌಸ್. ಓಕೆ. ನಮ್ಮಪ್ಪ ಸ್ವಲ್ಪ ಲೈಕ್ ಟುವರ್ಡ್ಸ್ ಫ್ರೆಂಡ್ಸ್, ಸಾಲ ಕೊಡೋದು, ಈಸ್ಕೊಳ್ಳೋದು, ಇದೆಲ್ಲ ಜಾಸ್ತಿ ಇತ್ತು. ಅದು ಗೊತ್ತಾಗಿ ನಿಮ್ಮಪ್ಪ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಒಂದೇ ಸತಿ ಎಲ್ಲ ಬಂದು ಎಲ್ಲನೂ ಕಿತ್ಕೊಂಡ್ಬಿಟ್ರು. ಎವ್ರಿಥಿಂಗ್ ಇಸ್ ಗಾನ್. ಓಕೆ. ನಮ್ಮಮ್ಮ ನ್ಯೂಜಿಲ್ಯಾಂಡಲ್ಲಿ ಇದ್ದರು ಆ್ಯಕ್ಚುಲಿ ಫಾರ್ 16 years ಅವ್ರ ಅಪ್ಪ ಜೊತೆ. ಸೊ ಲವ್ ಮ್ಯಾರೇಜ್. ನಮ್ಮಮ್ಮಂಗೆ ಏನೂ ಗೊತ್ತಿಲ್ಲ, ಏನು ಮಾಡಬೇಕು, ಹೆಂಗೆ ಬದುಕಬೇಕು. ಯಾಕಂದರೆ ಅಪ್ಪ ಇರೋವರೆಗೂ ಅಪ್ಪ ಬ್ಯಾಂಗ್ಳೂರು ಹೊಸದು. ಬ್ಯಾಂಗ್ಳೂರಲ್ಲಿ ಇಲ್ಲ, ಬ್ಯಾಂಗ್ಳೂರ್ ಬಂದಿದ್ರು. ಓಕೆ, ಬ್ಯಾಂಗ್ಳೂರ್ ಹೊಸದಲ್ಲ. ಓಕೆ. ಬಟ್ ಅಪ್ಪ ಜೊತೆಗಿದ್ದಾಗ ಅಪ್ಪ ಇರೋವರೆಗೂ ಅವ್ರಿಗೇನು ಚಿಂತೆ ಇಲ್ಲ, ಏನು ಬೇಕೋ ಮನೆ ಬರೋದು. ಸೊ ಹೋಗ್ತಾ ಹೋಗ್ತಾ ಅದೇನಾಗೋಯ್ತು, ಅಪ್ಪ ಹೋದ್ಮೇಲೆ ಬರೀ 3 ದಿನಕ್ಕೆ ವಿ ಸಾ ದ್ಯಾಟ್ ನಮ್ಮ ಸ್ವಂತದವರಾಗಲಿ, ನಮ್ಮ ಒಂದು ರಿಲೇಷನ್ಸ್ ಆಗಲಿ, ಎಲ್ಲರೂ ಲೈಕ್ ಯಾವ ಥರ ರಿಯಾಕ್ಟ್ ಆದರೂ, ಏನೇನು ನೀವು ಇವ್ರ ಅಪ್ಪ ತೀರೋದ್ರು, ಇವ್ರ ಹತ್ರ ಏನೇನು ಕಿತ್ಕೋಬೋದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ದಟ್ಸ್ ವಾಟ್. ವಿದಿನ್ 3 days ಒಂದು ಲೆವೆಲ್ ಇದ್ದವರು ರೋಡಿಗೆ ಬಂದುಬಿಟ್ವಿ. ಓಕೆ, ದೇ ವಾಸ್ ನೋ ಒನ್ ಟು ಹೆಲ್ಪ್. ಓಕೆ. ಫಸ್ಟ್ ಡೇ
ಒಂದು 5,000 ಜನ ಬಂದರು. ಸೆಕೆಂಡ್ ಡೇ ಒಂದು 300 ಜನ ಬಂದರು. 3ನೇ ದಿವಸ ಒಬ್ಬರು ಬಂದಿಲ್ಲ. ಹ್ಞೂ ಮನೆ ಖಾಲಿ. ನಾನು, ಅಮ್ಮ, ತಂಗಿ ಅಷ್ಟೆ. ಹ್ಞೂ ಬದುಕೋದು ಹೆಂಗೆ ಅಂತ ಗೊತ್ತಿಲ್ಲ. ಹ್ಞೂ ಊಟಕ್ಕೆ ಕಷ್ಟ. ನನಗಿನ್ನ ಜ್ಞಾಪಕ ಇದೆ, ಲೈಕ್ ನಮ್ಮಮ್ಮ ಒಂದು ₹100 ಸಾಲ ಕೊಡಬೇಕು ಅಂದ್ಬಿಟ್ಟು ಶಿ ವೆಂಟರ್ ಟು ಹ್ಯಾಂಗ್ ಹರ್ ಸೆಲ್ಫ್. ₹100 ಅವಾಗಿನ ಟೈಮಲ್ಲಿ ಲೈಕ್ ತುಂಬ ದುಡ್ಡು ಜಾಸ್ತಿನೇ. ₹100 ಅನ್ನೋದು ದುಡಿಯೋಕ್ಕೆ ಕಷ್ಟ. ಹ್ಞೂ ಸೊ ಅದಕ್ಕೋಸ್ಕರ ನಮ್ಮಮ್ಮ ಲೈಕ್ ಶಿ ವೆಂಟ್ ಟು ಹ್ಯಾಂಗ್ ಹರ್ ಸೆಲ್ಫ್. ಹ್ಞೂ ನಾನು ಎದ್ದು ನೋಡಲಿಲ್ಲ ಅಂದಿದ್ದರೆ ನಮ್ಮಮ್ಮನೂ ಕಳ್ಕೊತಿದ್ದೆ ಅವತ್ತು. ಸೊ ಅವತ್ತು ರಿಯಲೈಸ್ ಆಗಿ, ಯು ಡೋಂಟ್ ಬಿಲೀವ್, ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದ ಏಜ್ ಆಫ್ 7. ಓಕೆ, ಏನು ಕೆಲಸ ಮಾಡಿಲ್ಲ ಅಂತಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೆ. ನಾನು ಎದ್ದೇಳ್ತಾ ಇದ್ದಿದ್ದೆ 9 ಗಂಟೆ. ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ನಮ್ಮಪ್ಪ ಇದ್ದಾಗ. ಹ್ಞೂ ಆರಾಮಾಗಿ ಹೋಗ್ತಿದ್ದೆ. ಮಗನೇ ನೀನು ಓದ್ದಿರ ಇರು, ತೊಂದರೆ ಇಲ್ಲ, ನಾನು ಇದ್ದೀನಿ ಅಂತ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮಪ್ಪ ಹೋದ್ಮೇಲೆ ಯಾರೂ ಕೇರೇ ಮಾಡ್ತಿರ್ಲಿಲ್ಲ. ಬಂದು ಮಾತಾಡೋಕ್ಕಾಗಲಿ, ಹೆಂಗಿದೆ ಅಂತ ಕೇಳೋಕ್ಕಾಗಲಿ, ಸಾಲ ಕೊಟ್ಟವರಾಗಲಿ, ಸಾಲ ತೊಗೊಂಡವರಾಗಲಿ, ನೋಬಡಿ. ನಮ್ಮನ್ನು ನೋಡೋ ರೀತಿನೇ ಬೇರೆ ಆಗೋಯ್ತು. ಹ್ಞೂ 4 ಗಂಟೆಗೆ ಎದ್ದೇಳ್ತಿದ್ದೆ ಬೆಳಗ್ಗೆ. ಓಕೆ 4 ಗಂಟೆಗೆ ಎದ್ದು ಪೇಪರ್ ಹಾಕ್ತಿದ್ದೆ. ಕಾರ್ 7ನೇ ವಯಸ್ಸಲ್ಲೇ? 7ನೇ ವಯಸ್ಸಲ್ಲಿ. ಓಕೆ ಇದೆಲ್ಲ ಆದಮೇಲೆ ಕೂಡ ನಮಗೆ ನನ್ನ ಫಸ್ಟ್ ಸ್ಯಾಲ್ರಿ ಬಂದು ₹20. ₹20. ದ ₹20 ಇಸ್ ವೆರಿ ಹ್ಯೂಜ್ ಅಮೌಂಟ್ ಫಾರ್ ಮೀ. ₹20 ಒಂದು ಡಬ್ಬಿ ಅನ್ನ. ಹಾಂ, ಎಲ್ಲಿ ಯಾವುದರಲ್ಲಿ ಸಂಪಾದನೆ ಮಾಡಿದ್ದು ಇದು 20? ದಿಸ್ ಇಸ್ ಆಲ್ಸೋ ಅ ಸ್ಟೋರಿ. ಹಾಂ ಇದು ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಹೊಟ್ಟೆ ಹಸಿ, ತುಂಬ ಹೊಟ್ಟೆ ಹಸಿ. ಕೋರಮಂಗ್ಲಲ್ಲಿ ಗಣೇಶ ದೇವಸ್ಥಾನ ಇದೆ 5th ಬ್ಲಾಕಲ್ಲಿ. ಹಾಂ ಗೊತ್ತು. ಅದು ಆಪೋಸಿಟಲ್ಲಿ ಒಂದು ಕೈಯಂದಿ ಭವನ್ ಇರೋದು. ಅವಾಗೆಲ್ಲ ಚಿಕ್ಕ ಅಂಗಡಿಯಲ್ಲಿ. ಹ್ಞೂ ಹೊಟ್ಟೆ ಹಸಿ ಹುಡುಗ ಏನು ಮಾಡ್ತಾನೆ, ನಾನೇ ಹೋಗಿ ಭಿಕ್ಷೆನೂ ಕೇಳಿಲ್ಲ, ಕೂತಿದ್ದೆ ಥಿಂಕಿಂಗ್ ಆಫ್ ಸಮ್ ಒನ್ ವಿಲ್ ಗೆಟ್ ಮೀ ಸಮಥಿಂಗ್. ನಾನು ಯಾರ ಹತ್ರನೂ ಹೋಗಿ ಕೊಡಿ ಅಂತ ಭಿಕ್ಷೆ ಬೇಡೋದವನಲ್ಲ. ಬಟ್ ಯಾವುದೋ ಒಂದು ಚಿಕ್ಕ ಹುಡುಗ ತಿಂದ ಒಂದು ಅರ್ಧ ದೋಸೆನ ಬಿಟ್ಟಿಟ್ಟ. ಓಕೆ, ಪ್ಲೇಟಲ್ಲಿ ಇಟ್ಟ, ಬಿಟ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾನು ಹೋಗಿ ತಿಂದೆ. ಹ್ಞೂ ಆ ಅಂಗಡಿಯವನು ಏನು ಅಂದ್ಕೊಂಡೋ ಗೊತ್ತಿಲ್ಲ, ನಾನು ಕಳ್ತನ ಮಾಡ್ಕೊಂಡು ತಿಂತಾಯಿದ್ದೀನಿ ಅಂದ್ಬಿಟ್ಟು ಈ ಸ್ಲ್ಯಾಪ್ಡ್ ಮೀ ವೆರಿ ಹಾರ್ಡ್. ಓಕೆ ಹೊಡೆದು ಕಳ್ತನ ಮಾಡೋದು ತಿನ್ನೋಷ್ಟು ಬಂದಿದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅವ್ರ ಅಮ್ಮ ಯಾರೋ ಬಂದು, ಇಲ್ಲ ಮಗ ಬಿಟ್ಬಿಟ್ಟ ಅಷ್ಟೇ, ಅದನ್ನ ಎತ್ಕೊಂಡು ತಿಂತಾ ಇದ್ದಾರೆ ಅಂದ್ಬಿಟ್ಟು ಅವರೇ ಕೊಡಿಸಿದ್ದು ದೋಸೆ ತಿಂದು ಅಲ್ಲೇ ಕೂತಿದ್ದೆ. ಆ ಅಪ್ಪ ಬಂದ್ಬಿಟ್ಟು, ಸಾರಿಪ್ಪ ಹೊಡೆದಿದ್ದಕ್ಕೆ, ಏನು ಮಾಡ್ತೀಯ ನೀನು? ಏನೂ ಮಾಡ್ತಿಲ್ಲ. ಸರಿ ಪಾತ್ರೆ ತೊಳಿ. ಹ್ಞೂ ಪಾತ್ರೆ ತೊಳ್ದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅದೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಪಾತ್ರೆ ತೊಳೆದು ನೈಟ್ 1:30 ಗಂಟೆಗೆ ₹20 ದುಡ್ಡು ಕೊಟ್ಟು ಒಂದು ಟಿಫನ್ ಅನ್ನ ಕೊಟ್ಟರು. ಸೊ ಅದೇ ನನ್ನ ಫಸ್ಟ್ ಸ್ಯಾಲ್ರಿ ಆ್ಯಂಡ್ ಫಸ್ಟು ದುಡಿಮೆ. ನಮ್ಮಮ್ಮಂಗೆ ತೊಗೊಂಡೋಗಿ ಕೊಟ್ಟೆ. ಹ್ಞೂ ಹೊಟ್ಟೆ ಹಸಿ, ನಮ್ಮಮ್ಮಂಗೂ ಹೊಟ್ಟೆ ಹಸಿ, ನನ್ನ ತಂಗಿ ಯಾರೂ ಏನೂ ಕೊಡ್ತಾ ಇಲ್ಲ. ಹ್ಞೂ ಯು ಸಿ ಲೈಕ್ ಒಂದು ಮನೆಯಲ್ಲಿ ಹೊಟ್ಟೆ ತುಂಬೋದಲ್ಲ, ಗಂಟ್ಲವರೆಗೂ ತಿನ್ನೋಷ್ಟು ಅನ್ನ ಇದ್ದು ಆಲ್ ಆಫ್ ಎ ಸಡನ್ ಏನೂ ಇಲ್ಲ. ಏನೂ ಇಲ್ದಿರ ಇದ್ದಾಗ ಆ ಹೊಟ್ಟೆ ಹಸಿ ತಡ್ಕೊಳಕ್ಕಾಗಲ್ಲ. ಹ್ಞೂ ನಮ್ಮಮ್ಮ ಹೇಳ್ಕೊಳಕ್ಕಾಗಲ್ಲ, ಅವ್ರು ಅಂಥವ್ರಲ್ಲ. ಆಚೆ ಹೋಗಿ ಕೇಳೋರಲ್ಲ, ಅವ್ರು ಅಂಥವ್ರಲ್ಲ. ತುಂಬ ಸೈಲೆಂಟು, ತುಂಬ ರಿಸರ್ವ್ಡು. ಅಪ್ಪನೇ ಒಂಥರ ಜೀವನ ಅಂದ್ಕೊಂಡಿದ್ದವ್ರು ಅವರು. ಸೊ ಸಿಚುವೇಶನ್ ಇದ್ದಾಗ ನಾನೇ ಹೋಗಬೇಕು. ನನಗೆ ಆ ತಿಳುವಳಿಕೆ ಎಲ್ಲಿ ಬಂತೋ ಏನೋ ಗೊತ್ತಿಲ್ಲ. ಊಟ ಇಲ್ಲಾಂದರೆ ಬದುಕೋಕ್ಕಾಗಲ್ಲ. ಇವಾಗ ಆಡೋ ವಯಸ್ಸಲ್ಲಿ ನೀನು ಕೆಲಸ ಮಾಡು ಅಂದರೆ ಯಾರೂ ಮಾಡಲ್ಲ. ಇವಾಗ ನನಗೆ ಆಡ್ತಾ ಇದ್ದರೆ ನಾನು ಹೊಟ್ಟೆ ತುಂಬಲ್ಲ. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ವರ್ಕಿಂಗ್. ಬೆಳಗ್ಗೆನೇ ಎದ್ದು ಹೋಗ್ತಿದ್ದೆ. ಮನೇಲೆಲ್ಲ ಸೀಮೆಣ್ಣೆ ಗ್ಯಾಸ್, ಲೈಕ್ ಅವಾಗ ಸ್ಟವ್ ಇತ್ತು, ಹೋಯ್ತು. ಆಮೇಲೆ ಸೀಮೆಣ್ಣೆ. ಆ ಸೀಮೆಣ್ಣೆ ತರೋಕ್ಕೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇರಲಿಲ್ಲ. ನಾವು ಇಫ್ ಯು ಆರ್ ಅ ಗುಡ್ ಫ್ಯಾಮಿಲಿ ರೇಷನ್ ಕಾರ್ಡ್ ಕೊಡಲ್ಲ. ಸೊ ಅದಾದಮೇಲೆ ನಮ್ಮ ಅಮ್ಮ ಅವ್ರ ತಮ್ಮ ಕಲ್ಯಾಣ ನಗರಲ್ಲಿರೋರು. ಕೋರಮಂಗ್ಲಿಂದ 3 ಗಂಟೆಗೆ ಸೈಕಲ್ ತೊಗೊಂಡು ಹೋಗ್ತಿದ್ದೆ ಬೆಳಗ್ಗೆ ಸೀಮೆಣ್ಣೆ ತರೋಕ್ಕೆ. ಸೊ ಹೋಗ್ಬಿಟ್ಟು ಬರೋ ಅಷ್ಟಕ್ಕೆ ನನಗೆ 7:30-8 ಗಂಟೆ ಆಗೋದು. ಹೊರಟು ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕಂದ್ರೆ ನಾನು ಓದಿದ್ದಲ್ಲ ಲಾರೆನ್ಸಲ್ಲಿ, ಕೋರಮಂಗ್ಲ. ಸೊ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಊಟಕ್ಕೆ ದುಡ್ಡಿಲ್ಲ, ತಂಗಿಗೆ ಹೊಟ್ಟೆ ಹಸಿ. ನಾವು ಓದ್ತಾ ಇದ್ದಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ, ಬಟ್ ಊಟ ಮಾಡ್ತಿದ್ದಿದ್ದು ಇಸ್ಕಾನಲ್ಲಿ ಊಟ ಬರುತ್ತಲ್ಲ ಮಧ್ಯಾಹ್ನ, ಹೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಿಗೂ ಗೊತ್ತಿಲ್ದಿರ ಊಟ ಮಾಡಿಕೊಂಡು ಓಡ್ ಬಂದುಬಿಡ್ತಿದ್ರಿ. ಊಟಕ್ಕೆ ಕಷ್ಟ. ಹಿಂಗೆ ನಡೀತಾ ಇತ್ತು ಜೀವನ. ಸೊ
ಅದಾದಮೇಲೆ ಸ್ಲೋ ಆಗಿ ಒಂದು ಆ, ದುಡಿಮೆ ಅನ್ನೋದು ಏನು ಅಂತ ಗೊತ್ತಾಯಿತು, ಎಲ್ಲಿಂದ ದುಡಿಬೇಕು ಅಂತ ಗೊತ್ತಾಯಿತು. ಸೊ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ಸೊ ಸೈಕಲ್ ಪಂಚರ್ ಹಾಕೋದ್ರಿಂದ, ಮೋಟರ್ ವೈಂಡಿಂಗ್ ಮಾಡೋದ್ರಿಂದ, ಎಲೆಕ್ಟ್ರಿಷಿಯನ್ನಿಂದ ಎಲ್ಲ ಮಾಡಿದ್ದೀನಿ. ಸೊ ಇಷ್ಟೊಂದೆಲ್ಲ ಲೈಫಲ್ಲಿ ಕಷ್ಟ ಆಗಿದ್ರು ಒಬ್ಬರು ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಬರಲಿಲ್ವಾ? ಯಾರೂ ಬರಲಿಲ್ಲ. ಒಂದು ತಂದೆ ಸೈಡ್ ಆಗಿರ್ಬೋದು, ಇಲ್ಲ ತಾಯಿ ಸೈಡ್ ಆಗಿರ್ಬೋದು, ಯಾರೂ ಬರಲಿಲ್ಲ. ಯಾರೂ ಇಲ್ಲ. ಯಾರೂ ಇಲ್ಲ. ಓಕೆ. ಐ ಸ್ಟಿಲ್ ರಿಮೆಂಬರ್, ಶಿವಾಜಿನಗರಲ್ಲಿ ಎಲ್ಲೋ ಹೋಗ್ಬಿಟ್ಟು ಬರ್ತಾಯಿದ್ದೀವಿ. ಈ ಕಡೆ ನನ್ನ ತಂಗಿ, ಈ ಕಡೆ ನಾನು, ನಮ್ಮಮ್ಮ. ಹ್ಞೂ. ಗಂಡ ಇಲ್ಲ ಅಂದಾಗ ಹೆಂಡತಿನ ಬೇರೆಯವ್ರು ನೋಡೋ ರೀತಿ ಹೆಂಗಿರೋದು ಗೊತ್ತಾ? ಹ್ಞೂ. ಬಸ್ಸಿಗೋಸ್ಕರ ನಿಂತಿದ್ದೀರಿ, ಹಿಂದೆಯಿಂದ ಬಂದ್ಬಿಟ್ಟು ಬರ್ತೀಯಾ ಅಂತ ಕೇಳ್ತಿದ್ದ ಒಬ್ಬ. ಹ್ಞೂ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಚಿಕ್ಕ ಹುಡುಗ. ಚಿಕ್ಕ ಹುಡುಗ. ಆ ಟೋನ್ ಮಾತ್ರ ಜ್ಞಾಪಕ ಇದೆ ಇನ್ನು ನನಗೆ. ಹ್ಞೂ. ಅವಾಗ ಕೇಳಿದ್ದೆ ನಮ್ಮಮ್ಮನ, ಏನಂದ ಅಂತ. ನಮ್ಮಮ್ಮ ಏನೂ ಹೇಳಲಿಲ್ಲ. ಅವರು, ಏನಿಲ್ಲಪ್ಪ ಬಾ ಹೋಗೋಣ ಬಾ. ಪ್ರಪಂಚ ತುಂಬ ಕೆಟ್ಟದಾಗಿ ನೋಡಿದ್ದೀನಿ, ನಮ್ಮಮ್ಮ ಇನ್ನೂ ತುಂಬ ಕೆಟ್ಟದಾಗಿ ನೋಡಿದ್ದಾರೆ. ಆವಾಗಲೇ ಅಂದ್ಕೊಂಡೆ, ಒಬ್ಬರು ಗಂಡಸಾದವ್ರ ಮನೇಲಿಲ್ಲ ಅಂದರೆ ಒಂದು ಮನೆ ಹೆಣ್ಮಕ್ಳು ಹೆಂಗೆ ನೋಡ್ತಾರೆ ಅಂದ್ಬಿಟ್ಟು. ಹ್ಞೂ. ಸೊ ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ದಟ್ ಟೈಮ್ ಟು ರೀಗೇನ್ ಮೈ ಸೆಲ್ಫ್. ಕೆಲಸ ಮಾಡಬೇಕು ಮಾಡಬೇಕು ಮಾಡಬೇಕು. ಟಿಲ್ ನೌ ಐ ಆಮ್ ಪ್ರೌಡ್ ಟು ಸೇ ಅ ಪಿನ್ ಟಿಲ್ ಮೈ ಕಾರ್, ಇಟ್ಸ್ ಮೈನ್. ಅದು ನಂದು. ಓಕೆ, ನಾನು ದುಡ್ದಿರೋದು, ಯಾರು ಬಂದು ಕೊಟ್ಟಿಲ್ಲ ಇದುವರೆಗೂ ನನಗೆ. ಸೊ ಯಾ. ಸೊ ಅದಾಯಿತು, 6th ಸ್ಟ್ಯಾಂಡರ್ಡ್ ಆಯಿತು, 7th ಸ್ಟ್ಯಾಂಡರ್ಡ್ ಏನು ಎಜುಕೇಷನ್ವರೆಗೂ ಓದಿದ್ದೀರಾ? ನಾನು ಸೆಕೆಂಡ್ ಪಿ ಯು ಸ್ಟಾಪ್ ಮಾಡಿದೆ. ಓಕೆ. ಬಿಕಾಸ್ ನಾನು ಹಿಂಗೋ ದುಡ್ದು ಕೆಲಸ ಮಾಡಿಬಿಡ್ತೇನೆ, ಹ್ಞೂ. ನನ್ನ ತಂಗಿಗೆ ಎಜುಕೇಷನ್ ಕೊಡಬೇಕು. ಕರೆಕ್ಟು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಿ ಯೂಸ್ ಟು ಸ್ಟಡಿ ವೆರಿ ಗುಡ್. ಹ್ಞೂ. ಸೊ ಸ್ಕೂಲಿಂಗ್ ಆಯಿತು, ಜ್ಯೋತಿ ನಿವಾಸಲ್ಲಿ ಎಜುಕೇಷನ್ 12th ಆಯಿತು. ಓಕೆ. ಅದಾದಮೇಲೆ ಶಿ ಗಾಟ್ ಅ ಗುಡ್ ಸೀಟ್ ಇನ್ ಆಕ್ಸ್ಫರ್ಡ್ ಇಂಜಿನಿಯರಿಂಗ್ ಕಾಲೇಜ್, ಹ್ಞೂ. ಬೊಮ್ಮನಹಳ್ಳಿಯಲ್ಲಿ. ಸೊ ಅವಳನ್ನ ಮುಂದಕ್ಕೆ ಹೋಗಲಿ ಅಂತ ಅವಳನ್ನ ಓದಿಸ್ದೆ. ಐ ಸ್ಟಾಪ್ಡ್ ಸ್ಟಡಿಂಗ್ ಫ್ರಮ್ ದಟ್ ಟೈಮ್. ಸೊ ಅವಾಗಿನ ಟೈಮಲ್ಲೇ ಲೈಕ್ ಐ ಗಾಟ್ ದಿಸ್ ಪ್ಯಾಷನ್ ಟು ಓಕೆ. ಕೈಂಡ್ ಆಫ್ ಜಿಮ್, ವರ್ಕೌಟ್. ಯಾರನ್ನೋ ಒಬ್ಬರನ್ನ ನೋಡಿ ಇನ್ಸ್ಪೈರ್ ಆಗಿರ್ತೀವಿ, ಈಗ ನಮ್ಮ ಬಾಡಿನೂ ಬರಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತಿದ್ದೆ ಪಾರ್ಕಲ್ಲಿ, ನಮಗೆ ಈ ಡಬಲ್ ಬಾರ್ ಹಾಕಿರೋರು. ಹ್ಞೂ. ಆ ಟೈಮಲ್ಲಿ 2 ಮೊಟ್ಟೆ ಕುಡಿದು ಹೋಗಿ ಡಬಲ್ ಬಾರ್ ಮಾಡಿಕೊಂಡು, ಚೆಸ್ಟ್ ಪ್ರೆಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರ್ತಿದ್ವಿ. ಆ ಟೈಮಲ್ಲಿ ಜಿಮ್ಮು ಇರಲಿಲ್ಲ. ಯಾವ ಏಜಲ್ಲಿದು? ದಿಸ್ ವಿಸ್ ಬಿ ಲೈಕ್ 12, 13 ಆ ಟೈಮಲ್ಲಿ. 12, 13 ನಿಮ್ಗೆ ಏಜ್ ಇದ್ದಾಗ? ಯಾ. ಓಕೆ. ಸೊ ಇವಾಗ ಪ್ರತಿಯೊಂದು ಚಿಕ್ಕ ಹುಡುಗರು ಇದ್ದಾಗ್ಲೂ ಒಂದು ನೀವು ಕಷ್ಟದ ಜೀವನ ನೋಡಿದ್ದೀರಾ. ಸೊ ಏನಾಗಬೇಕು ಅಂತ ಏನಾದರೂ ಒಂದು ಪ್ಲ್ಯಾನ್ ಇತ್ತಾ ಮನಸ್ಸಲ್ಲಿ? ಇವಾಗ ಪ್ರತಿಯೊಬ್ಬರಿಗೂ ಇಲ್ಲ ನಾನೊಂದು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಫ್ಯೂಚರಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಥವಾ ಈ ವೃತ್ತಿಯಲ್ಲಿ ಮುಂದುವರಿಬೇಕು ಅಂತ ಏನೋ ಒಂದು ಇರುತ್ತೆ. ಸೊ ನಮ್ಮಪ್ಪ ಇರೋವರೆಗೂ ನನಗೆ ಆಸೆ ಇತ್ತು, ಐ ವಾಂಟ್ ಟು ಬಿ ಆರ್ಮಿ ಪರ್ಸನ್. ಓಕೆ, ತುಂಬ ನಮ್ಮ ದೊಡ್ಡಪ್ಪ ಎಲ್ಲ ಆರ್ಮಿಯಲ್ಲಿ ಇದ್ದವ್ರೆ. ಓಕೆ, ತುಂಬ ಇಷ್ಟ ಆಯಿತು. ಹ್ಞೂ. ಲೈಕ್ ಆರ್ಮಿಗೆ ಹೋಗ್ಬೇಕು, ಮೇಜರ್ ಕೈಂಡ್ ಆಫ್ ಫೀಲ್ಡ್ ಇರಬೇಕು, ಆ ಥರನೇ ಇದ್ದಿದ್ದು. ಸೊ ಬ್ಯಾಕ್ ಬೋನಾಗಿ ಯಾರೂ ನಿಂತಿಲ್ಲ ಆವಾಗ. ನಾನು ಕೆಲಸ ಮಾಡಿಕೊಂಡು ನಾನೇ ಎಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ. ಲೈಕ್ ಇಟ್ ಇಸ್ ಟೆರಬಲಿ ಡಿಫಿಕಲ್ಟ್ ಟು ಮ್ಯಾನೇಜ್ ಒಬ್ಬರನ್ನ. ಎಜುಕೇಷನ್ಗೂ ನೋಡ್ಕೊಂಡು ಎಲ್ಲನೂ ಮಾಡಬೇಕು ಅಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹ್ಞೂ. ಸೊ ಅವಾಗಿತ್ತು. ಅದಾದಮೇಲೆ ಲೈಕ್ ನನಗೆ ಅಂತ ಬಂದಿದ್ದ ಪ್ಯಾಷನ್ ಬಂದು ಈ ಫಿಟ್ನೆಸ್ ಇಂಡಸ್ಟ್ರಿ. ಸೊ ಐ ವಾಂಟ್ ಟು ಬಿ ಅ ಫಿಟ್ನೆಸ್ ಫ್ರೀಕ್. ನನಗೆ ಅಂತ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ. ಸೊ ಹೆಂಗೆ ಈ ಫಿಟ್ನೆಸ್ ಬಗ್ಗೆ ಮೋಟಿವೇಟ್ ಆಯಿತು? ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ವಾಟ್ ಈಸ್ ದಟ್ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಫಾರ್ ಫಿಟ್ನೆಸ್ ಜರ್ನಿ? ಮೈ ಮೋಟಿವೇಶನ್ ಇಸ್ ಅರ್ನಾಲ್ಡ್, ಆಲ್ವೇಸ್ ಅ ಗಾಡ್ ಫಾದರ್ ಆಫ್ ಫಿಟ್ನೆಸ್. ಓಕೆ, ಸೊ ಅವ್ರ ಪಿಕ್ಚರ್ಸ್ ಎಲ್ಲ ನೋಡಬೇಕು ಅಂದಾಗ ಲೈಕ್ ಅವಾಗೆಲ್ಲ ನಮಗೆ ಪಿಕ್ಚರ್ಸೇ, ವಿಡಿಯೋಸ್ ಯಾವುದೂ ಇಲ್ಲ. ಓಕೆ, ಎಲ್ಲ ಜಿಮ್ಮಲ್ಲೂ ಅವ್ರದ್ದೇ ಫೋಟೋಸ್ ಇರೋದು. ಓಕೆ, ಅವರೇ ನಮ್ಮ ಇನ್ಸ್ಪೈರೇಷನ್. ಲೈಕ್ ಅದಾದಮೇಲೆ ಏಜ್ ಆಫ್ 16 ಅನ್ಕೋತೀನಿ, 15, 16 ಆವಾಗ ಕೋರ್ಮಂಗ್ಲಲ್ಲಿ ಆ್ಯಸ್ ಅ ಬ್ರದರ್ ಒನ್ ಪರ್ಸನ್ ವಾಸ್ ದೇರ್, ಇಸ್ ನೇಮ್ ಕಾಲ್ಡ್ ರಮೇಶ್. ಸೊ ಅವ್ರ ಜಿಮ್ಮಲ್ಲಿ ಸೇರಿಕೊಂಡು ಕೆಲಸನೂ ಮಾಡ್ತಿದ್ವಿ. ಆ್ಯಸ್ ಅ ಫ್ರೆಂಡ್ಲಿ ಪರ್ಸನ್ ನಾವು ಕೆಲಸನೂ ಮಾಡ್ತಿದ್ವಿ, ಅಲ್ಲೇ ವರ್ಕೌಟು ಮಾಡ್ತಿದ್ವಿ. ಸೊ ಸ್ಲೋಲಿ ವರ್ಕೌಟ್ ಮಾಡೋ ಸ್ಟೈಲ್ ಬೇರೆ. ಓಕೆ, ಬಟ್ ನಾಲೆಜ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇವಾಗ ನನಗೆ ನಾಲೆಜ್ ಕೊಟ್ಟವರು ಲೈಕ್ ಹಿಂಗೆ ಪ್ರತಿಯೊಬ್ಬರಿಗೂ ಗುರುಗಳು ಅನ್ನೋದು ಇದ್ದೇ ಇರ್ತಾರೆ. ಸೊ ವಿ ಸ್ಟಾರ್ಟೆಡ್ ಫ್ರಮ್ ದೇರ್.
ಏಜ್ ಆಫ್ 16. ಓಕೆ, ನಾನು ನನ್ನ ಬಾಡಿ ಚೆನ್ನಾಗಿಟ್ಕೋಬೇಕು ಅನ್ನೋ ಒಂದು ಆಸೆ. ಓಕೆ, ನಾನು ಟೈಟ್ ಟಿ ಶರ್ಟ್ ಹಾಕಬೇಕು, ಲೈಕ್ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಹಂಗಾಗಿ ಸ್ಟಾರ್ಟ್ ಮಾಡಿದ್ದು ಇದನ್ನು. ಅದಾದಮೇಲೆ ಲೈಕ್ ಐ ಯೂಸ್ ಟು ವರ್ಕ್ ಇನ್ ಅ ಡಿಫ್ರೆಂಟ್ ಫಾರ್ಮ್. ಲೈಕ್ ರಿಯಲ್ ಎಸ್ಟೇಟ್ ಕೆಲಸ ಮಾಡಿದ್ದೀನಿ, ಸರ್ಟನ್ ಬಿಲ್ಡರ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ರಿಯಲ್ ಎಸ್ಟೇಟ್ ವಾಸ್ ವೆರಿ ಗುಡ್ ಫಾರ್ ಮೀ. ಐ ವಾಸ್ ಇನ್ ಟು ರಿಯಲ್ ಎಸ್ಟೇಟ್ ಫಾರ್ ಆಲ್ಮೋಸ್ಟ್ 6-7 years. ಓಕೆ. ಸೊ ಅಲ್ಲಿಂದನೇ ಅರ್ನಿಂಗ್ ಸ್ಟಾರ್ಟ್ ಆಗಿತ್ತು ನನಗೆ. ಸೊ ಐ ವಾಸ್ ವರ್ಕಿಂಗ್ ಆಸ್ ಅ ಆಫೀಸ್ ಬಾಯ್ ಇನ್ ಅ ಡೈಪರ್ ಕಂಪನಿ ಕೋರಮಂಗ್ಲಲ್ಲಿ, BDO ಕಾಂಪ್ಲೆಕ್ಸ್ ಹತ್ರ. ದಟ್ ವಾಸ್ ಮೈ ಬಿಗ್ಗೆಸ್ಟ್ ಸ್ಯಾಲ್ರಿ, 1,300 rupees ವೆನ್ ಐ ವಾಸ್ 15. ಯಾವ ಇಯರಲ್ಲಿದು? ಬ್ಯಾಕ್ ದೆನ್, ಇವಾಗ ಒಂದು 2005-2006. ಓಕೆ. ಓಕೆ, ಆ ಟೈಮಲ್ಲಿ. ಓಕೆ. ಸೊ ರಿಯಲ್ ಎಸ್ಟೇಟ್ ಆವಾಗಲೇ ಬೂಮ್ ಆಗ್ತಾಯಿದ್ದು. ಅದಾದಮೇಲೆ ಲೈಕ್ ನಿಮ್ಮ ಮಾತಾಡೋ ಸ್ಕಿಲ್ ಆಗಲಿ, ಕನ್ವಿನ್ಸಿಂಗ್ ಸ್ಕಿಲ್ ಆಗಲಿ ಚೆನ್ನಾಗಿದೆ ಅಂದ್ಬಿಟ್ಟು ಐ ವೆಂಟ್ ಟು ರಿಯಲ್ ಎಸ್ಟೇಟ್. ಓಕೆ. ಸೊ ಅಲ್ಲಿಂದ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎಲ್ಲ. ಸೊ ಅದಾದಮೇಲೆ ವಾಪಸ್ ಫಿಟ್ನೆಸ್ಸಿಗೆ ಬಂದೆ. ಫಿಟ್ನೆಸ್ಸಿಗೆ ಬಂದಾದಮೇಲೆ ಐ ಯೂಸ್ ಟು ಟೇಕ್ ಲಾಡ್ ಆಫ್ ಕ್ಲಾಸಸ್. ಓಕೆ, ಇವಾಗ ಸರ್ಟಿಫಿಕೇಷನ್ ಮಾಡಲಿಲ್ಲ ಅಂದರೆ ನಿಮಗೆ ನಾಲೆಜ್ ಎಲ್ಲಿಂದ ಬರುತ್ತೆ? ಇವಾಗ ಯೂಟ್ಯೂಬಿಂದ ಅಂತೂ ನಾಲೆಜ್ ಬರಲ್ಲ. ಕರೆಕ್ಟ್. ಓಕೆ, ಕಲ್ತ್ಕೊಳ್ಳೋಕ್ಕಾಗಲ್ಲ. ವೆರೆವರ್ ಇಟ್ ಇಸ್ ವರ್ಚುವಲಿ ನೀವು ಕಲ್ತ್ಕೊಳ್ಳಲ್ಲ. ಓಕೆ, ಪ್ರಾಕ್ಟಿಕಲಿ ಏನಿರುತ್ತೋ ಕಲ್ತ್ಕೋತೀರ. ಸೊ ಐ ಯೂಸ್ ಟು ವರ್ಕ್ ಫಾರ್ ಗೋಲ್ಡ್ಸ್ ಫಸ್ಟು. ಅದಾದ್ಮೇಲೆ ಸ್ನ್ಯಾಪ್ ಫಿಟ್ನೆಸ್ಸಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನಮ್ಮದೇ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ, ಬಾಡಿ ವಿಜ್ಞಾನ್ ಅಂತ, JP ನಗರಲ್ಲಿ. ಸೊ ದಿಸ್ ಇಸ್ ಹೌ ಐ ಗೆಟ್ ಇನ್ ಟು ಫಿಟ್ನೆಸ್. ಸೊ ಇನಿಷಿಯಲಿ ಫಿಟ್ನೆಸ್ ಜರ್ನಿ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋದು. ಸೊ ಎಷ್ಟು ವರ್ಷ ನೀವು ಫಿಟ್ನೆಸ್ ಮಾಡಾದ್ಮೇಲೆ ಅಂದರೆ ನೀವು ಫಿಟ್ನೆಸ್ ಜರ್ನಿಗೆ ಹೆಂಗೆ ಶಿಫ್ಟ್, ಅಂದರೆ ಟ್ರೈನರ್ ಆಗಿ ಹೆಂಗೆ ಚೇಂಜ್ ಆದ್ರಿ? ಸೊ ಸ್ನ್ಯಾಪ್ ಫಿಟ್ನೆಸ್ಸಲ್ಲಿ ನಾನು ವರ್ಕೌಟ್ ಮಾಡೋ ಟೈಮಲ್ಲಿ ಒಂದು 5 ಹುಡುಗರು ನಾನು ವರ್ಕೌಟ್ ಮಾಡೋದು ನೋಡ್ಬಿಟ್ಟು, ಬ್ರದರ್, ವಿ ವಿಲ್ ಆಲ್ಸೋ ಜಾಯಿನ್ ಯು. ದ ವರ್ಕೌಟ್ ವಾಟ್ ಯು ಡೂ, ಇಟ್ಸ್ ವೆರಿ ಎಫೆಕ್ಟಿವ್. ಸೊ ವಿಲ್ ಆಲ್ಸೋ ಜಾಯಿನ್ ಆ್ಯಂಡ್ ವಿಲ್ ವರ್ಕೌಟ್. ಆವಾಗ ಒಂದು ಗ್ರೂಪ್ ಫಾರ್ಮ್ ಮಾಡಿದ್ವಿ, 6 ಜನ ನಾವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎವ್ರಿ ಪರ್ಸನ್ ಐ ಯೂಸ್ ಟು ಟ್ರೈನ್, ನಾಟ್ ಫಾರ್ ಮನಿ, ಟು ಗೆಟ್ ದ ನಾಲೆಡ್ಜ್. ಓಕೆ, ಸೊ ಆವಾಗ ಅಲ್ಲಿದ್ದವರು ರೋಹಿತ್ ಅಂತ ಒಬ್ಬರು, he noticed, okay, this guy can be a trainer. He has that potential. ಬಂದು ಮಾತಾಡಿದ್ರು, ಸರ್ಟಿಫಿಕೇಟ್ ಮಾಡಿಸೋಣ, ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿದ್ವಿ. ಸೊ ಹಂಗಾಗಿ ಸ್ಲೋ ಆಗಿ ನಾನು ಸ್ನ್ಯಾಪ್ ಫಿಟ್ನೆಸ್ಗೆ ಕೆಲಸ ಮಾಡೋಕ್ಕೆ ಹೋದೆ ಅವ್ರ ಜೊತೆಗೆ. ಓಕೆ. ಆಸ್ ಎ ಜನರಲ್ ಟ್ರೈನರ್. ಓಕೆ. ಅದಾದಮೇಲೆ ಪರ್ಸ್ನಲ್ ಟ್ರೈನರ್. ಅದಾದಮೇಲೆ ವಿ ಶಿಫ್ಟೆಡ್ ಟು ಲೈಕ್ ಹೈಯರ್ ಪೊಸಿಷನ್ಸ್. ಅಲ್ಲಿಂದ ಶುರು ಆಗಿದೆ ನಮ್ಮ ಜರ್ನಿ. ಆವಾಗ 20 ವರ್ಷದ ಹಿಂದಿನ ಜಿಮ್ಗೂ ಈಗಿನ ಪ್ರೆಸೆಂಟ್ ಜಿಮ್ಸ್ಗೂ ಏನು ವ್ಯತ್ಯಾಸ ನೋಡ್ತೀರಾ? ಅವಾಗ 20 years ಬ್ಯಾಕು ಜಿಮ್ಮು ಇವಾಗ ಪ್ರೆಸೆಂಟ್ ಇರೋ ಜಿಮ್ಗೆ? 20 years ಬ್ಯಾಕ್ ಜಿಮ್, ಐ ಯೂಸ್ ಟು ಟ್ರಾವೆಲ್ 4 kilometers ಮನೆಯಿಂದ. ಇವಾಗಿರೋದಕ್ಕೆ ನನ್ನ ಕಾಲ್ ಆಚೆ ಇಟ್ಟರೆ ನನ್ನ ಪಕ್ಕದಲ್ಲಿ ಒಂದು ಜಿಮ್ ಇದೆ. ರೋಡ್ಗೂ 15 ಜಿಮ್ ಇದೆ. ದ ಜಿಮ್ ಬಿಸ್ನೆಸ್ ಇಸ್ ಗಾನ್ ಫಾರ್ ಅ ಟಾಸ್. ಓಕೆ, ಫಸ್ಟ್ ಥರ ಇಲ್ಲ. ಓಕೆ, ಅವ್ರವರೇ ನಾಲೆಜ್ ತೊಗೊಂಡು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಈಸ್ ಟೂ ಬ್ಯಾಡ್. ಸಿ, ಜಿಮ್ ಇಂಡಸ್ಟ್ರಿಯಲ್ಲಿ ನಿಮಗೆ ಗೈಡೆನ್ಸ್ ಇಲ್ದಿರ ವರ್ಕೌಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಮಾಡಲೂಬಾರ್ದು ಅದು. ಆ್ಯಕ್ಚುಲಿ ಯು ವಿಲ್ ಗೆಟ್ ಇಂಜರ್ಡ್ ಸಮ್ ಆರ್ ದ ಸಮ್ ವೇ. ಓಕೆ, ಸೊ ಇವಾಗಿನ ಅಲ್ಲ, ನಾನು ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಕೇಳಿದ್ದು 20 ವರ್ಷದ ಜಿಮ್ಗೆ ಅಂದರೆ ಒಳಗಡೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗಿತ್ತು, ಇವಾಗಿನ ಎಕ್ವಿಪ್ಮೆಂಟ್ಸ್ ಹೇಗಿದೆ, ಹೆಂಗೆ ಚೇಂಜಸ್ ಆಗಿದೆ, ಎವಾಲ್ವ್ ಆಗಿದೆ? ಎಕ್ವಿಪ್ಮೆಂಟ್ಸ್ ವಾಸ್, ಆ ಟೈಮಲ್ಲಿ ದ ಎಕ್ವಿಪ್ಮೆಂಟ್ಸ್ ವಾಸ್ ಸೂಪರ್ ಗುಡ್. ಇಟ್ ವಾಸ್ ಟಫ್, ಇಟ್ ವಾಸ್ ಹೆವಿ, ಇಟ್ ವಾಸ್ ವೆರಿ ಗುಡ್. ನಿಮಗೆ ಒಂದು ಜಿಮ್ಮಲ್ಲಿ ಹೋಗಿ ನೋಡಿದ್ರೆ ಒಂದೊಂದು ಬಾಡಿ ಪಾರ್ಟ್ಗೂ ಒಂದೊಂದು ಎಕ್ವಿಪ್ಮೆಂಟ್ ಇರುತ್ತೆ. ಓಕೆ, ದಟ್ ವಾಸ್ ಟೂ ಗುಡ್. ಗೋಲ್ಡ್ಸಲ್ಲಂತೂ ಇಟ್ ವಾಸ್ ಟೂ ಗುಡ್. ಆ ಎಫೆಕ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಓಕೆ, ಇವಾಗಿರೋ ಜಿಮ್ಮಲ್ಲಿ ನೋಡಿದ್ರೆ ಒಂದೊಂದು ಬಾಡಿ ಪಾರ್ಟ್ಗೂ ಒಂದು 4-5 ಮೆಷಿನ್ಸ್ ಇರ್ತವೆ. ಓಕೆ, ದಟ್ ಈಸ್ ನಾಟ್ ಎಫೆಕ್ಟಿವ್. ದಟ್ ಈಸ್ ಓನ್ಲಿ ಫಾರ್ ಶೋ. ಓಕೆ. ಓಕೆ, ಅವಾಗಿನ ಡಿಸಿಪ್ಲೈನ್ ಆಗಲಿ, ಅವಾಗಿನ ಪ್ರೋಗ್ರೆಸ್ ಆಗಲಿ ಆ ಜಿಮ್ ಎಕ್ವಿಪ್ಮೆಂಟಲ್ಲಿ ತುಂಬಾ ಇತ್ತು. ಇವಾಗ ಹಂಗಿಲ್ಲ. ಯು ಹ್ಯಾವ್ ಎವ್ರಿ ಕೈಂಡ್ ಆಫ್ ಫ್ಯಾನ್ಸಿ ವರ್ಕೌಟ್ ಮೆಷಿನ್ ಆಗಲಿ, ವರ್ಕೌಟ್ಸ್ ಆಗಲಿ. ಅವಾಗಿನ ಒಂದು
ಕಾನ್ಫಿಡೆನ್ಸ್ ಲೆವೆಲ್ ಫಿಟ್ನೆಸ್ ಬಗ್ಗೆ ಇರೋದಕ್ಕೂ ಇವಾಗಿರೋದಕ್ಕೂ ತುಂಬ ಚೇಂಜಸ್ ಇದೆ. ಎಕ್ವಿಪ್ಮೆಂಟ್ಸ್ ಆಗಲಿ, ವರ್ಕೌಟ್ಸ್ ಆಗಲಿ, ಆ ಕನ್ಸಿಸ್ಟೆನ್ಸಿ ಆಗಲಿ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಟೈಮ್ ಟು ದಿಸ್ ಟೈಮ್. ಡಿಸಿಪ್ಲಿನ್, ಓಕೆ. ಆವಾಗ ನಾವು ಶ್ರದ್ಧೆಯಿಂದ 6 ಗಂಟೆಗೆ ಎದ್ದೋಗಿ ವರ್ಕೌಟ್ ಮಾಡಿ ಬರ್ತಿದ್ವಿ. ಇವಾಗ ಹಂಗಲ್ಲ. ಇಟ್ ಈಸ್ ನಾಟ್ ಡಿಸಿಪ್ಲಿನ್, ಇಲ್ಲವೇ ಇಲ್ಲ. ಓಕೆ. ಓಕೆ, ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಹ್ಯಾವಿಂಗ್ ಡ್ರಿಂಕ್ ಬಿಫೋರ್ ವರ್ಕೌಟ್. ನೆನ್ನೆ ಆಲ್ಕೋಹಾಲ್. ನೆನ್ನೆ ಕುಡ್ದಿರ್ತಾರೆ, ಇವತ್ತು ಬಂದು ವರ್ಕೌಟ್ ಮಾಡ್ತಾರೆ. ದಟ್ ಈಸ್ ಟೂ ಡೇಂಜರಸ್. ನಮ್ಮಲ್ಲಿ ಆ ಥಾಟೇ ಇರಲಿಲ್ಲ ಅವಾಗ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇವಾಗಿನ ಯುವಕರು ಅಥವಾ ಯಂಗ್ಸ್ಟರ್ಸ್ ನಿಮ್ಮ ಪ್ರಕಾರ ಏನು ತಪ್ಪು ಮಾಡ್ತಾ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ಜಿಮ್? ಸಿ, ತುಂಬಾ ತಪ್ಪು ಮಾಡ್ತಿದ್ದಾರೆ. ದೇ ಆರ್ ಲುಕಿಂಗ್ ಫಾರ್ ಕ್ರಾಸ್ ವೇ. ಓಕೆ, ಇವಾಗ ಒಂದಿಂದಲೇ ಫಿಟ್ನೆಸ್ ಅನ್ನೋದು ಒಂದಿಂದಲೇ ಬರಲ್ಲ, ಒಂದು ವರ್ಷದಲ್ಲೂ ಬರಲ್ಲ. ಇಟ್ ಟೇಕ್ಸ್ ಟೈಮ್. ಇಟ್ಸ್ ಅ ಮಸಲ್, ಓಕೆ, ಟು ರಿಯಾಕ್ಟ್ ವಾಟ್ ಯು ವರ್ಕೌಟ್. ಓಕೆ, ಇವಾಗ ಒಂದು ವರ್ಕೌಟ್ ಮಾಡಿದ್ರೆ, ಇವತ್ತಿನ ವರ್ಕೌಟ್ ಮಾಡಿದ್ರೆ ಅದಕ್ಕೆ 2 ದಿವಸ ಬೇಕು ರಿಕವರ್ ಆಗೋಕ್ಕೆ. ಓಕೆ, ಇವಾಗಿನ ಯುವಕರು ಏನಂದರೆ, ಇವತ್ತು ವರ್ಕೌಟ್ ಮಾಡಿದ್ರೆ ನಾಳೆ ಮಿರರ್ ಮುಂದೆ ನಿಂತು ನೋಡ್ತಾರೆ. ಓಕೆ, ಬರುತ್ತೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಇವಾಗ ಪೇಷನ್ಸ್ ಇಲ್ಲ. ಒನ್ ಥಿಂಗ್ ಇಸ್ ಪೇಷನ್ಸ್ ಇಲ್ವೇ ಇಲ್ಲ ಇವತ್ತು. ಆ್ಯಂಡ್ ದೇ ಆರ್ ಗೆಟಿಂಗ್ ಅ ಬ್ಯಾಡ್ ಗೈಡ್ಲೈನ್ಸ್. ಓಕೆ, ಸಿ, ನಮ್ದೆಲ್ಲ ಸ್ಟೆರಾಯ್ಡ್ಸ್ ಎಲ್ಲ ಇಲ್ಲವೇ ಇಲ್ಲ ಅವಾಗಿಂದನು. ಓಕೆ, ಸ್ಟೆರಾಯ್ಡ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ಲೈಕ್ ಎಲ್ಲ ಯೂಟ್ಯೂಬಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಎಲ್ಲಿ ಚುಚ್ಕೋಬೇಕು ಅಂತಲೂ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯೂಟ್ಯೂಬಲ್ಲಿ. ಓಕೆ, ದೇ ಹ್ಯಾವ್ ಎವ್ರಿಥಿಂಗ್, ಬಟ್ ಯು ಡೋಂಟ್ ಹ್ಯಾವ್ ನಾಲೆಡ್ಜ್. ತಿಳುವಳಿಕೆ ಇಲ್ಲ. ನೀನು ಇದನ್ನು ಅದಕ್ಕೆ ಒಂದು ಸೈಕಲ್ ಇದೆ. ಓಕೆ, ಅದಕ್ಕೆ ಅನ್ನೋ ಒಂದು ಫಾರ್ಮ್ಯಾಟ್ ಇದೆ. ಅದಕ್ಕೆ ಅನ್ನೋದು ಒಂದು ವರ್ಕೌಟ್ ಇದೆ, ಡಿಸಿಪ್ಲಿನ್ ಇದೆ, ಡಯಟ್ ಇದೆ. ಓಕೆ, ಇದ್ರಲ್ಲಿ ಹಂಗಲ್ಲ. ಇವ್ರೇನು ಮಾಡ್ತಾರೆ, ಚುಚ್ಕೊಂಡಿದ ತಕ್ಷಣ ಓಕೆ 2 ದಿವಸ ವರ್ಕೌಟ್ ಮಾಡ್ಬೋದು, ಬಂದ್ಬಿಡುತ್ತೆ ಬಾಡಿ ಅಂತ. ಸೊ ನಿಮ್ಮ ಪ್ರಕಾರ ಸ್ಟೆರಾಯ್ಡ್ಸ್ ಒಳ್ಳೇದೋ ಕೆಟ್ಟದೋ? ಸಿ, ಸ್ಟೆರಾಯ್ಡ್ಸ್ ಒಳ್ಳೇದು, ಕೆಟ್ಟದ್ದೂ ಇದೆ. ಓಕೆ, ಒಳ್ಳೇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಓನ್ಲಿ ಫಾರ್ ಪ್ರೊಫೆಷನ್ಸ್ ಹೂ ಇಸ್ ಕನ್ಸಿಸ್ಟೆನ್ಸ್ಲಿ ವರ್ಕಿಂಗ್ ಔಟ್ ಫಾರ್ ಸ್ಟೇಜಸ್. ಇವಾಗ ಸ್ಟೇಜ್ ಹತ್ತಿ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ. ಓಕೆ, ಅವರಿಗೆ ನಾಲೆಜ್ ಇರುತ್ತೆ. ಓಕೆ, ಅವ್ರು ತೊಗೊಂಡಿರ್ತಾರೆ. ಮೈನಸ್ಸು ಪ್ಲಸ್ಸು ಏನಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಇಸ್ ಇಟ್ ಲೀಗಲ್ ಸ್ಟೆರಾಯ್ಡ್ಸ್? ಲೀಗಲ್ ಅಲ್ಲ. ಸ್ಟೆರಾಯ್ಡ್ಸ್ ಇಸ್ ನಾಟ್ ಲೀಗಲ್ ಎಟ್ ಆಲ್. ಓಕೆ, ಬಾಡಿ ಬಿಲ್ಡಿಂಗ್ಗೆ ಹಾಗೇ ಆಗುತ್ತೆ. ನೀವು ಸ್ಟೇಜ್ ಹತ್ತಕ್ಕೆ ಮುಂಚೆ ಆ ಸ್ಟೆರಾಯ್ಡ್ ಟೆಸ್ಟ್ ಮಾಡೇ ಮಾಡ್ತಾರೆ. ಒಂದೊಂದು ಬಾಡಿ ಶೋ ಅಲ್ಲಿ ಮಾಡೇ ಮಾಡ್ತಾರೆ. ಬಾಡಿ ಬಿಲ್ಡಿಂಗಲ್ಲಿ ಸ್ಟೆರಾಯ್ಡ್ ಹಾಕ್ತಿರ ಬಾಡಿ ಬರಲ್ಲ. ಓಕೆ, ಯಾರು ಇದುವರೆಗೂ ಸ್ಟೆರಾಯ್ಡ್ಸ್ ಇಲ್ದರೆ ಬಾಡಿ ಮಾಡಿಲ್ವಾ ಅಥವಾ ನ್ಯಾಚುರಲ್ ಮಾಡಿದ್ದಾರೆ? ಸಿ, ದೆರ್ ಆರ್ ಇವಾಗ 100% ಅಲ್ಲಿ ನ್ಯಾಚುರಲ್ ಒಂದು 20% ಮಾಡ್ಬೋದು ಅಷ್ಟೇ. ಓಕೆ, ಮಿಕ್ಕಿದ 80% ಸ್ಟೆರಾಯ್ಡ್ಸೇ. ಆ್ಯಂಡ್ ಸ್ಟೆರಾಯ್ಡ್ಸ್ ತೊಗೊಂಡಿದ ತಕ್ಷಣ ನಿಮಗೇನು, ಸುಮಾರು ಜನ ನಾನು ನೋಡಿರೋದು ಯೂಟ್ಯೂಬ್ ಆಗ್ಬೋದು, ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಈ ಸ್ಟೆರಾಯ್ಡ್ಸ್ ಇಲ್ದರೆ ನ್ಯಾಚುರಲ್ ಬಾಡಿ ಮಾಡಿದ್ದೀವಿ ಅಂದ್ಬಿಟ್ಟು ಹೇಳ್ಕೊಂಡಿರೋರು ಸುಮಾರು ಜನ ಇದ್ದಾರೆ. ಆ ಥರ ಮಾಡೋಕ್ಕಾಗಲ್ಲ. ಸಿ, ನಿಮ್ಮ ಒಂದು ಮಸಲ್ ಇರುತ್ತಲ್ಲ, ಒಂದು ಬಾಡಿಯಲ್ಲಿ ಇಷ್ಟು ಮಸಲ್ನ ಪಾಪ್ಔಟ್ ಮಾಡಬೇಕು ಅಂದಾಗ, ಓಕೆ, ನೀವು ನ್ಯಾಚುರಲ್ ಆಗಿ ಅದನ್ನು ತೊಗೊಂಬರೋಕ್ಕಾಗಲ್ಲ. ಓಕೆ, ಯು ಶುಡ್ ಇಂಜೆಕ್ಟ್. ಸೊ ಶೋಸ್ ಎಲ್ಲ ಅದಲ್ಲಿ ಅಲೌವ್ ಇದೆಯಾ ಅದು ಸ್ಟೆರಾಯ್ಡ್ಸ್? ಶೋಸಲ್ಲಿ ಅಲೌವ್ ಇದೆ ಅಂತಲ್ಲ, ದಿಸ್ ಇಸ್ ಆನ್ ಯೋರ್ ಪರ್ಸ್ನಲ್ ಹೌ ಯು ಗೆಟ್ ಇಟ್. ಓಕೆ, ನೀವು ಹೋಗಿ ಇದನ್ನು ನಾನು ಚುಚ್ಕೊಂಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಯಾರೂ ಹೇಳಲ್ಲ. ಅದನ್ನು ನಾನು ಏನು ಮೆಡಿಸಿನ್ ತೊಗೊಂಡಿದ್ದೀನಿ ಒಳ್ಳೆ, ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ, ಅದು ಯಾರು ಹೇಳಲ್ಲ. ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್. ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ಲೈಕ್ ಬಾಡಿ ಬಿಲ್ಡಿಂಗಲ್ಲಿ ನಿಮಗೆ ಸ್ಟೆರಾಯ್ಡ್ಸ್ ಹಾಕ್ತಾರೆ. ಅದಕ್ಕೆ ನ್ಯಾಚುರಲ್ ಫಾರ್ಮ್ಯಾಟ್ ಹೋಗಿ ಇವಾಗ ಏನಂದರೆ ಇವಾಗಿನ ಸಿಚುವೇಶನಲ್ಲಿ ನಿಮಗೆ ಅದೂ ಒಂದು ಕಾಂಪಿಟೇಷನ್ ಇದೆ. ಬರೀ ನ್ಯಾಚುರಲ್ ಆಗಿ ಮಾಡೋ ಒಂದು ಅವ್ರನ್ನ ನೋಡಿದ್ರೆ ಡಿಫ್ರೆಂಟಾಗಿ ಕಾಣ್ತಾರೆ. ಬಾಡಿ ಬಿಲ್ಡಿಂಗಲ್ಲಿ ಹಂಗಲ್ಲ. ಸ್ಟೆರಾಯ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ತೊಗೊಂತಾರೆ. ಓಕೆ, ಪ್ರೋಟೀನ್ಸ್ ಬಗ್ಗೆ ಏನು ಹೇಳ್ತೀರಾ? ಸುಮಾರು ಜನ ಪ್ರೋಟೀನ್ಸ್ ತೊಗೊಳೋದು ನೋಡಿದ್ದೀನಿ. ಸುಮಾರು ಜನ ಪ್ರೋಟೀನ್ಸ್ ತೊಗೊಂಡು ಅದು ಎಫೆಕ್ಟ್ ಆಗಿರೋರು ಸ್ಟೋರಿಗಳು ಕೇಳಿದ್ದೀವಿ. ಓಕೆ, ಸೊ ವಾಟ್ ಯು ಟೆಲ್ ಅಬೌಟ್? ಸಿ, ಪ್ರೋಟೀನ್ಸು ಅವಾಗಿನ ಪ್ರೋಟೀನ್ಗೂ ಇವಾಗಿನ ಪ್ರೋಟೀನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅವಾಗ ನಮಗೆ ಒಂದು 5 ಬ್ರ್ಯಾಂಡ್ ಅಷ್ಟೇ ಬರ್ತಾ ಇದ್ದಿದ್ದು. ಓಕೆ, ವಿ ಕ್ಯಾನ್ ಜಸ್ಟ್ ಓಕೆ ದಿಸ್ ಇಸ್ ಒರಿಜಿನಲ್ ಅನ್ನೋ ಬರೋದು. ಅಲ್ಲಿ ಸಪ್ಲೈಯರ್ಸು ಒಂದು 5 ಜನ ಇರೋರು ಅಷ್ಟೇ. ತುಂಬಾ ವಿ ಕ್ಯಾನ್ ರಿಲಯಬಲ್ ಆನ್ ದೆಮ್. ಬಟ್ ಇವಾಗ ಹಂಗಲ್ಲ. ಓಕೆ, ದೆರ್ ಆರ್ ಲಾಡ್ ಆಫ್ ಮಿಕ್ಸ್, ಲಾಡ್ ಆಫ್ ಫೇಕ್. ಓಕೆ, ಒರಿಜಿನಲ್ ಪ್ರೋಟೀನ್ಸ್ ಬರ್ತಾ ಇಲ್ಲ. ಆ್ಯಂಡ್ ಪ್ರೋಟೀನ್ಸ್ ತೊಗೊಳೋದ್ರಿಂದ ಏನೋ ಹಾರ್ಮ್ಫುಲ್ ಇಲ್ಲ.
ಪ್ರೋಟೀನ್ ತೊಗೊಬೋದು. ಆ್ಯಂಡ್ ಪ್ರೋಟೀನ್ ತೊಗೊಳಕ್ಕಿಂತ ಮುಂಚೆ, ಏನೇ ತೊಗೊಳಕ್ಕಿಂತ ಮುಂಚೆ, ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಟು ಚೆಕ್ ಯೋರ್ ಬ್ಲಡ್ ಟೆಸ್ಟ್. ಓಕೆ. Okay. And the protein should be taken after the doctor say you that the report is good. You can go for it. ಓಕೆ. ಈ ರೋಟೀನ್ ಚೆಕ್ ಮಾಡಿದ್ರೆ ಯಾರಿಗೂ ಏನೂ ಹಾರ್ಮ್ಫುಲ್ ಆಗಲ್ಲ. ನಿಮ್ಗೇನೋ ಪ್ರೋಟೀನ್ ಸಿಗುತ್ತೆ. ಇವಾಗ ಪ್ರೋಟೀನಲ್ಲಿ ತುಂಬ ಇದೆ. ವೇ ಪ್ರೋಟೀನ್ ಇದೆ, ಮಾಸ್ ಗೇನರ್ ಇದೆ, ಅದಾದಮೇಲೆ ಕ್ರೇಟಿನ್ ಇದೆ, BCAA ಇದೆ. ಸೊ ದೆರ್ ಆರ್ ಲಾಡ್ ಆಫ್ ಥಿಂಗ್ಸ್. ಫ್ಯಾಟ್ ಬರ್ನರ್ಸ್ ಇದೆ. ಒಬ್ಬೊಬ್ರು ಏನು ಮಾಡ್ತಾರಂದರೆ, ಒಬ್ಬರು ತೊಗೊಂಡಿರೋದು ನೋಡ್ಬಿಟ್ಟು ಅವ್ರನ್ನ ರೆಫರೆನ್ಸ್ ಆಗಿ ತೊಗೊಂಡು ಫ್ಯಾಟ್ ಬರ್ನರ್ ಆಗ್ತಾರೆ. ಸೊ ಪ್ರತಿಯೊಂದು ಪ್ರೋಟೀನು ನೀವು ಹೇಳ್ತಾ ಇರೋದು ಎಲ್ಲರಿಗೂ ಸೆಟ್ ಆಗಲ್ಲ. ಒಂದೊಂದು ಬಾಡಿಗೂ ಡಿಫ್ರೆಂಟ್ ಪ್ರೋಟೀನು ಎಕ್ಸಾಕ್ಟ್ಲಿ, ವಿತ್ ಸಜೆಷನ್ ತಗೋಬೇಕು. ಡೆಫಿನೆಟ್ಲಿ. ಅದು ಇವತ್ತಿನ ದಿನಗಳಲ್ಲಿ ನಾನು ಹೇಳೋದೊಂದೇ, ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ಫಸ್ಟು. ಇವತ್ತಿನ ಲೈಫ್ ಸ್ಟೈಲು ಚೆನ್ನಾಗಿಲ್ಲ. ಓಕೆ, ಎಲ್ಲರೂ ಆರೋಗ್ಯವಾಗಿಲ್ಲ ಈಗ. ಓಕೆ, ಸೊ ಬ್ಲಡ್ ಟೆಸ್ಟ್ ಮಾಡಿಸಿ, ನಿಮ್ಮ ಕನ್ಸಲ್ಟ್ ಮಾಡಿ, ಅದಾದ್ಮೇಲೆ ಮಾಡಿ. ಬಿಕಾಸ್ ಇವಾಗ ಏನಾಗ್ತಿದೆ ಅಂದರೆ, ಜಿಮ್ಮಿಗೆ ಹೋಗಿದ ತಕ್ಷಣ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಒಬ್ಬೊಬ್ಬರು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ, ಒಬ್ಬೊಬ್ಬರು ವೆಯ್ಟ್ ಲಾಸ್ ಮಾಡ್ತಾರೆ, ಒಬ್ಬೊಬ್ಬರು ಮಸಲ್ ಗೇನ್ ಮಾಡ್ತಾರೆ. ಈ ಥರ ತುಂಬ ಪ್ರಾಸೆಸ್ ಇದೆ. ಅದಕ್ಕೆ ಏನು ಬೇಕು, ಯಾವ ಥರ ಪ್ರೋಟೀನ್ ತೊಗೊಬೇಕು, ಮಾಸ್ ಗೇನರ್ ಬೇಕಾ, ವೇ ಪ್ರೋಟೀನ್ ಬೇಕಾ, ಅದಕ್ಕೇನು ಆ್ಯಡ್ ಮಾಡಬೇಕು. ಇವಾಗ ಏನಂದರೆ, ಫಸ್ಟು ವೇ ಪ್ರೋಟೀನ್ ಮಾತ್ರ ಬರ್ತಿತ್ತು, ಮಾಸ್ ಗೇನರ್ ಮಾತ್ರ ಬರ್ತಿತ್ತು. ಇವಾಗ ಮಿಕ್ಸ್ಡ್ ಆಗಿ ಬರ್ತಿದೆ. ಓಕೆ, ಕ್ರೇಟಿನ್ ಮಿಕ್ಸ್ ಆಗುತ್ತೆ, BCAA ಮಿಕ್ಸ್ ಆಗುತ್ತೆ, L-ಕಾರ್ನಿಟಿನ್ ಮಿಕ್ಸ್ ಆಗುತ್ತೆ. ಸೊ ದೆರ್ ಆರ್ ಲಾಡ್ ಆಫ್ into it. Okay, and be careful about protein when you're buying with a authorized dealer, because there are a lot of fake proteins. ಸೊ ಅದು ಒರಿಜಿನಲ್ ಪ್ರೋಟೀನು ಗುಡ್ ಟು ಗೋ ಅಂತ ಹೇಗೆ ಗೊತ್ತಾಗುತ್ತೆ? It all depends on the brands. ಇವಾಗ ನಾನು ಸಜೆಸ್ಟ್ ಮಾಡಂಗಿದ್ರೆ, ದ ಟಾಪ್ ಬ್ರ್ಯಾಂಡ್ ಇಸ್ ಆನ್. ಓಕೆ, ಆಲ್ವೇಸ್ ವೇ ಪ್ರೋಟೀನ್ ಸ್ಟ್ಯಾಂಡರ್ಡ್. ಓಕೆ, there are a lot of brands like this, and as well as ನನಗೊಬ್ಬ ಆಥರೈಡ್ ಡೀಲರ್ ಗೊತ್ತು. ಓಕೆ, ಅವನ ಹತ್ರ ತೊಗೊಂಡಾಗ ಸರ್ಟಿಫೈಡ್ ನಿಮಗೆ ಪ್ರೋಟೀನ್ ಸಿಗ್ತವೆ. ಓಕೆ, ಸೊ ದ್ಯಾಟ್ ಯು ಕ್ಯಾನ್ ಬಿಲೀವ್ ಹಿಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ಇಟ್. ಅವ್ರು ಮೋಸ ಮಾಡಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ? ಪ್ರತಿಯೊಬ್ಬರೂ ಹೋಗಿ ಸರ್ಟಿಫೈಡ್ ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಅಲ್ಲಿ ಚೆಕ್ ಮಾಡಿ ಪರ್ಚೇಸ್ ಮಾಡಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹಿ ಈಸ್ ಅ ಸರ್ಟಿಫೈಡ್ ಡೀಲರ್, ಹಿ ಗಿವ್ಸ್ ಗುಡ್ ಪ್ರೋಟೀನ್ ಅಂತ? Because I have taken a lot of proteins from him, a dealer, authorized dealer. So I suggest you that to take with him. Because ಇವಾಗ ಅವನ ಹತ್ರ ತಗೊಂಡು ನಾನು ಸುಮಾರು ಪ್ರೋಟೀನ್ ಯೂಸ್ ಮಾಡಿದ್ದೀನಿ. I didn't get anything. Okay, I am good, I am okay. ಬಿಕಾಸ್ ನನ್ನ ನಂಬಿಕೆ ಮೇಲೆ ನೀವು ತೊಗೋತೀರಾ. ಓಕೆ, ನಿಮಗೆ ಸೂಟ್ ಆಗುತ್ತಾ ಆಗಲ್ವಾ ಅಂತಲೂ ನಾನು ಹೇಳ್ತೀನಿ. ಓಕೆ, ಇವಾಗ ತೊಗೊಳಕ್ಕೆ ಮುಂಚೆನೂ ನಾನು ಒಂದು ಕ್ವಶನ್ ಇಟ್ಟಿರ್ತೀನಿ, ನಿಮಗೆ ಸೂಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಸ್ಟಾಪ್ ಮಾಡಿ. ಸೊ ಏನು ಚೇಂಜಸ್ ಅಥವಾ ಬಾಡಿ ರಿಯಾಕ್ಷನ್ ಆಗುತ್ತೆ ಸೂಟ್ ಆಗಲ್ಲ ಅಂದರೆ? ಬಿಕಾಸ್ ನಾನು ಕೇಳಿದ್ದೀನಿ ಕೆಲವ್ರಿಗೆ ಏನಪ್ಪ ಲೂಸ್ ಮೋಷನ್ಸ್ ಆಗೋದು. ಫಸ್ಟು ವಿಚಾರ ಅದೇ. ಇವಾಗ ಏನಂದರೆ, ಪ್ರೋಟೀನ್ ತೊಗೊಂಡ್ಮೇಲೆ ನಾವು ಪ್ರೋಟೀನ್ ಜೊತೆಗೆ ಏನೇನು ತೊಗೊತೀವಿ, ಚಿಕನ್ ತೊಗೊತೀವಿ, ಎಗ್ಸ್ ತೊಗೊತೀವಿ, ವೆಜಿಟೇಬಲ್ಸ್ ತೊಗೊತೀವಿ, ಎಲ್ಲ ತೊಗೊತೀವಿ. ಎಂಡ್ ಆಫ್ ದ ಡೇ ನಿಮಗೆ ಲೂಸ್ ಮೋಷನ್ ಆಗದಿರೋದು ಒಳ್ಳೆಯದು. ಆದಾಗ ಏನಾಗುತ್ತೆ, ಸ್ಟಮಕ್ ಅಪ್ಸೆಟ್ ಆಗುತ್ತೆ ಒಂದು. ಸೆಕೆಂಡ್ ಥಿಂಗ್, ಬ್ಲೋಟಿಂಗ್ ಆಗುತ್ತೆ. ಓಕೆ, ಥರ್ಡ್ ಥಿಂಗ್ ಬಂದ್ಬಿಟ್ಟು, ನೀವು ಕುಡ್ದಿದ ತಕ್ಷಣವೇ ನಿಮಗೆ ರಿಯಾಕ್ಷನ್ ಗೊತ್ತಾಗುತ್ತೆ. ಓಕೆ, ಬರ್ಪ್ ಬಂದಾಗ ಸ್ಮೆಲ್ ಬರೋದು, ಟಯರ್ಡ್ನೆಸ್ ಆಗೋದು, ಈ ಥರ ತುಂಬ ವಿಚಾರಗಳಿದ್ದಾವೆ. ಇದನ್ನು ನೋಡ್ತಾ ಹೋಗ್ಬೇಕು. ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ. ಇವಾಗ ನನಗೆ ಪ್ರೋಟೀನ್ ಯಾವ್ದು ಹಾಕಬೇಕು ಅಂತ ನನಗೆ ಗೊತ್ತು. ಸೊ ನಾನು ತೊಗೊಂಡಾಗ ಐ ಡಸಂಟ್ ನೋ, ಅದರಲ್ಲೂ ನಾನು ತೊಗೊಂಡಾಗ ಫೇಕ್ ಅಂತ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಿಕಾಸ್ ಐ ಹ್ಯಾವ್ ಕನ್ಸ್ಯೂಮ್ಡ್ ಲಾಟ್ ಆಫ್ ಪ್ರೋಟೀನ್ಸ್, ಡಿಫ್ರೆಂಟ್ ಬ್ರ್ಯಾಂಡ್ಸ್. ಓಕೆ, ಅವರ ಕ್ವಾಲಿಟಿ ಆಗಲಿ, ಅವರ ಲಮ್ಸ್ ಆಗಲಿ. ಇವಾಗ ಒಂದು ವೇ ಪ್ರೋಟೀನ್ನ ನೀವು ಮಿಕ್ಸ್ ಮಾಡ್ಬೇಕಂದಾಗ ಗೊತ್ತಾಗುತ್ತೆ, ಅದರಲ್ಲಿ ಕ್ಲಮ್ಸ್ ಬರುತ್ತೆ. ಓಕೆ, ಒಂದು ಒಳ್ಳೆ ವೇ ಪ್ರೋಟೀನ್ ಕ್ಲಮ್ಸ್ ಬರಲ್ಲ. ಓಕೆ, ಇಲ್ಲ ಅಂದರೆ ಅದ್ರಲ್ಲಿ ಕ್ಲಮ್ಸ್ ಬರುತ್ತೆ. ಓಕೆ, ಅದರಲ್ಲೇ ಕ್ಲೀನಾಗಿ ಗೊತ್ತಾಗ್ಬೋದು. ಅದೇನಾಗುತ್ತೆ, ಡೈಲ್ಯೂಟ್ ಆಗಲ್ಲ ವಾಟರ್ ಜೊತೆಗೆ. ಸೊ ಅದನ್ನು ಒಂದು ರೀತಿಯಾಗಿ ನೀವು ಕಂಡುಹಿಡಿಬೋದು. ಸೊ ಈ ಪ್ರೋಟೀನ್ಸ್ ಒಳಗಡೆ ಏನಿರುತ್ತೆ? ಇವಾಗ ನಾರ್ಮಲ್ ಇವಾಗ ಮನೆಯಲ್ಲಿ ರೆಡಿ ಮಾಡೋವಂಥ ಪ್ರೋಟೀನ್ ಆಗಿರ್ಬೋದು, ಅಥವಾ ಈ ಬಾಕ್ಸಲ್ಲಿ ಬರೋವಂಥ ಪ್ರೋಟೀನ್ಗೂ ಏನು ಡಿಫ್ರೆನ್ಸು ಏನಿರುತ್ತೆ ಆ ಪ್ರೋಟೀನ್ಸಲ್ಲಿ? ನಥಿಂಗ್, ಇಟ್ಸ್ ಪ್ರೋಟೀನ್ ಬೆರಿ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಅಷ್ಟೇ. ಮಿಲ್ಕ್ದು ಎಕ್ಸ್ಟ್ರಾಕ್ಟ್ ಅಷ್ಟೇ ಅದರಲ್ಲಿ ಪ್ರೋಟೀನ್. ವೇ ಪ್ರೋಟೀನಲ್ಲಿ ಅದೇ ಮಾಡೋದು. ಓಕೆ, ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಮಿಲ್ಕ್ ಅಷ್ಟೇ. ಓಕೆ, ನೀವು ಮನೇಲಿ ತಗೊಳ್ಳೋ ಇವಾಗ ವೇ ಪ್ರೋಟೀನಲ್ಲಿ 25 ಗ್ರಾಮ್ಸ್ ಇರುತ್ತೆ. ನೀವು ಅದೇ 25 ಗ್ರಾಮ್ಸ್ ಮನೇಲಿ ತಿನ್ನಬೇಕು ಅಂದರೆ ಒಂದು ಮೊಟ್ಟೆಯಲ್ಲಿ 9 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ಫುಲ್ ಎಗ್ಗಲ್ಲಿ. ಇವಾಗ ಅದನ್ನು ಅರ್ಧ ಕನ್ಸ್ಯೂಮ್ ಮಾಡಿದಾಗ ನಿಮಗೆ ಒಂದು 3 ಗ್ರಾಮ್ ಸಿಗುತ್ತೆ. ಅದನ್ನು ಒಂದು 10 ತೊಗೋಬೇಕಾಗತ್ತೆ. ಸ್ವಲ್ಪ ಬ್ರೆಸ್ಟ್ ಪೀಸ್ ಚಿಕನ್ ತೊಗೋಬೇಕಾಗತ್ತೆ.
ನಿಮ್ಮ ಡೈಲಿ ರೋಟೀನ್ ಪ್ರೋಟೀನಲ್ಲಿ ನೀವು ನ್ಯಾಚುರಲ್ ಆಗಿ ಕನ್ಸ್ಯೂಮ್ ಮಾಡಂಗಿದ್ರೆ ಎಗ್ಸು, ಚಿಕನ್ನು, ಫ್ರೂಟ್ಸು, ವೆಜಿಟೇಬಲ್ಸು, ದಟ್ ವಿಲ್ ಬಿ ಗುಡ್. ಸೊ ಇಷ್ಟನ್ನೆಲ್ಲ ತಿಂದರೆ ಅದೇ ವೇ ಪ್ರೋಟೀನ್ ಶೇಕ್ ಕುಡಿಯೋಷ್ಟು ಪವರ್ ಇರುತ್ತೆ. ಎಸ್, ಯಾಕಂದರೆ ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನೊಂದು ಪ್ಯಾಕೇಜ್ ಮಾಡಿದಾಗ ಒಂದು ಸ್ಕೂಪಲ್ಲಿ ಒಂದು 25 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ನಮಗೆ. ಓಕೆ, ಇವಾಗ ನಮ್ಮಂಥವ್ರು ಏನು ಮಾಡ್ತೀವಿ, ಲೈಕ್ ವಿ ಹ್ಯಾವ್ ಟೈಮ್ ಟು ಕುಕ್, ವಿ ವಿಲ್ ಡೂ ಇಟ್. ಓಕೆ, ಕುಕ್ ಮಾಡಿ ಓಕೆ ನ್ಯಾಚುರಲ್ ಆಗಿ ತಿನ್ನೋಣ ಅಂದ್ಬಿಟ್ಟು ನಾವು ತಿಂತೀವಿ. ನವ ಡೇಸ್ ಪೀಪಲ್ ಡಸಂಟ್ ಹ್ಯಾವ್ ಟೈಮ್. ಓಕೆ, ಯು ಮೀನ್ ಟು ಸೇ ಇವಾಗ ಈ ಸೋಂಬೇರಿಗಳು ಅಥವಾ ಲೇಜಿ ಪೀಪಲ್ಗೋಸ್ಕರನೇ ಈ ಪ್ರೋಟೀನ್ ಇರೋದು. ಇಟ್ಸ್ ನಾಟ್ ಲೇಸಿ ಹಂಗೂ ಹೇಳ್ಬೋದು, ಬಟ್ ಇವಾಗ ಬ್ಯುಸಿ ಆಗಿರ್ತಾರೆ, ಶೆಡ್ಯೂಲ್ಸ್ ಇರ್ತವೆ. ಇವಾಗ ವರ್ಕೌಟ್ ಮಾಡಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇರ್ತಾರೆ ಆಫೀಸ್ಗೆ. ಅ ಬ್ಯುಸಿ ಪರ್ಸನ್ ಹೂ ಇಸ್ ವರ್ಕಿಂಗ್ ಇಸ್ ಟೈಮ್ ಶೆಡ್ಯೂಲ್. ಇವಾಗ ಒಂದು ಪ್ರೋಟೀನ್ ಶೇಕ್ ಹಾಕೊಂಡು ಹೋಗ್ತಾನೆ, ಓಕೆ, ಆಫೀಸ್ಗೆ ಹೋಗಿ ಏನೋ ಕನ್ಸ್ಯೂಮ್ ಮಾಡ್ತಾನೆ, ದಟ್ಸ್ ಈಸಿ ಅಲ್ವಾ? ಬಟ್ ಸುಮಾರು ಜನಕ್ಕೆ ನಾನು ಕೇಳಿರೋದು ಅದೇ ಲ್ಯಾಕ್ ಆಫ್ ನಾಲೆಜು. ಪ್ರೋಟೀನ್ ತಿಂದರೆ ಒಳ್ಳೆ ಬೈಸಿಪ್ಸ್ ಬರುತ್ತೆ, ಬಲ್ಕ್ ಆಗಿಬಿಡ್ತೀವಿ, ಅದಕ್ಕೆ ಅದ್ರ ಪ್ರೋಟೀನು ಕನ್ಸ್ಯೂಮ್ ಮಾಡಿ ಈ ಕಡೆ ಫುಡ್ಡು ಕನ್ಸ್ಯೂಮ್ ಮಾಡೋರನ್ನ ನಾನು ನೋಡಿದ್ದೀನಿ. ಎಕ್ಸಸೈಸ್ ಇಸ್ ಓನ್ಲಿ 30% in your life. You cannot say 30% also, it's 20%. Okay, how you shape. The intake, what you take inside, that is very important. ಊಟ ಮಾಡೋದ್ರಲ್ಲೇ ಎಲ್ಲನೂ ಬರೋದು. ಓಕೆ, ನೀವು ಒಂದು ಪ್ಲೇಟಲ್ಲಿ ಒಂದು ಕೈಯಷ್ಟು ಅನ್ನ ಇಟ್ಟು, ಓಕೆ, 2 ಕೈಯಷ್ಟು ಲೈಕ್ ವೆಜಿಟೇಬಲ್ಸ್, ಸ್ಯಾಲಡ್ಸ್ ಹಂಗಿಟ್ಟಾಗ ಯೋರ್ ಬಾಡಿ ವಿಲ್ ಇಂಟೇಕ್ ವೆರಿ ಈಸಿಲಿ, ಬಿಕಾಸ್ ಡೈಜೆಸ್ಟ್ ಈಸಿಯಾಗುತ್ತೆ. ಓಕೆ, ಕಾರ್ಬ್ಸ್ ಕಮ್ಮಿ ತೊಗೊತಾ ಇದ್ದೀರಾ, ಫೈಬರ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಇದರಲ್ಲಿ ನಿಮ್ಮ ಬಾಡಿ ವಿಲ್ ರಿಯಾಕ್ಟ್ ಈಸಿಲಿ. ನಾವೇನು ಮಾಡ್ತೀವಿ, ಓಕೆ, ಆ್ಯಸ್ ಅ ಸಿಂಪಲ್ ಥಿಂಗ್ ಐ ವಿಲ್ ಗಿವ್ ಯು ಎಕ್ಸಾಂಪಲ್. ಈಗ ನಮ್ಮ ಒಂದು ಲೈಫ್ ಸ್ಟೈಲ್ ಬಂದು ಒಂದು ಪಿರಮಿಡ್ ಥರ ಇಟ್ಕೊಳ್ಳೋಣ. ಓಕೆ, ಸೊ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಕಿಂಗ್ ಆಫ್ ಬ್ರೇಕ್ಫಾಸ್ಟ್ ಅಂತಾರೆ. ಓಕೆ, ಮಾರ್ನಿಂಗ್. ಹಾಂ, ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಬೇಕು. ಬಿಕಾಸ್ ನಾವು ನೈಟ್ ಕನ್ಸ್ಯೂಮ್ ಮಾಡ್ತೀವಿ, ಒಂದು 8 ಗಂಟೆ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಮತ್ತೆ 8 ಗಂಟೆ ಕನ್ಸ್ಯೂಮ್ ಮಾಡೋದು 12 hours ಆಯಿತು. 12 hours ಏನು ತೊಗೊಳಲ್ಲ. ಓಕೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಟ್ ಲೈಕ್ ಅ ಕಿಂಗ್ ಇನ್ ದ ಬ್ರೇಕ್ಫಾಸ್ಟ್ ಅಂತಾರೆ. ಓಕೆ, ಇವಾಗ ಪಿರಮಿಡಲ್ಲಿ ಒಂದು 40% ಬ್ರೇಕ್ಫಾಸ್ಟ್ ಇಟ್ಕೊಳ್ಳಿ. ಓಕೆ, ಅದಾದಮೇಲೆ ಸ್ಲೋ ಡೌನ್ ವಿತ್ ಯೋರ್ ಲಂಚ್. ಓಕೆ, ಲಂಚು ಕ್ವೀನ್ ಅಂತ. ಸೊ ಒಂದು ಹಾಫ್ ಪೋರ್ಷನ್ ಆಫ್ ಏನು ತಿಂದಿದ್ದೀರಲ್ಲ ಈಗ ಬ್ರೇಕ್ಫಾಸ್ಟು, ಅದರಲ್ಲಿ ಹಾಫ್ ಪೋರ್ಷನ್ ಆಫ್ ಲಂಚ್ ಇಟ್ಕೊಳ್ಳಿ. ಅದಾದಮೇಲೆ ನೈಟ್ ಕೀಪ್ ಇಟ್ ವೆರಿ ಲೈಟ್, ಈಟ್ ಲೈಕ್ ಅ ಬೆಗರ್. ಹಾಂ, ಸೊ ಹಾಗೆ ಇರಬೇಕು ಲೈಫ್ ಸ್ಟೈಲ್. ಓಕೆ, ವೆನ್ ದಟ್ ಈಸ್ ದೇರ್, ದ ಡೈಜೆಸ್ಟಿಂಗ್ ಸಿಸ್ಟಮ್ ವಿಲ್ ಬಿ ವೆರಿ ಈಸಿ ಟು ಗೋ. ಬಿಕಾಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಏನಾಗುತ್ತೆ, ಯು ವರ್ಕ್ ಅ ಲಾಟ್. ಓಕೆ, ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಡೈಜೆಸ್ಟ್ ಇಟ್. ನೈಟಲ್ಲಿ ಡೈಜೆಸ್ಟ್ ಆಗಲ್ಲ. ಇವಾಗ ಸಿಚುವೇಶನ್ ಏನಾಗಿದೆ ಅಂದರೆ ಪಿರಮಿಡ್ ಉಲ್ಟಾ ಆಗಿದೆ. ಬೆಳಗ್ಗೆ ತಿನ್ನಲ್ಲ. ಓಕೆ, ದೇ ಸ್ಕಿಪ್ ದ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಏನು ಸಿಗುತ್ತೋ ಅದು ತಿಂತಾರೆ, ನೈಟು ಸರಿಯಾಗಿ ಬಾರಿಸ್ತಾರೆ, ಆ್ಯಂಡ್ ದೇ ಡಸಂಟ್ ಡೂ ಎನಿ ಕೈಂಡ್ ಆಫ್ ಆ್ಯಕ್ಟಿವಿಟಿ, ದೇ ಗೋ ಟು ಸ್ಲೀಪ್. ಕರೆಕ್ಟ್. ಓಕೆ, ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ, ಜನಗಳಿಗೆ ಗೊತ್ತಾಗ್ತಿಲ್ಲ. ದೇ ಥಿಂಕ್ ದ್ಯಾಟ್ ವಿ ಆರ್ ಗೈಡಿಂಗ್ ದೆಮ್ ಇನ್ ಅ ರಾಂಗ್ ವೇ. ಅದೇನಂದರೆ ನಾವು ಏನೋ ಅವ್ರನ್ನ ತಿನ್ನಬಾರ್ದು ಅಂತ ನಾವೇನೋ ಹೇಳ್ತಾ ಇದ್ದೀರಿ ಅನ್ಕೊತಾರೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಒಬೇಸ್, ಫ್ಯಾಟ್, PCOD, ಎವ್ರಿಥಿಂಗ್ ಕಮ್ಸ್ ಫ್ರಮ್ ದೇರ್. ಓಕೆ, ಸೊ ನೈಟ್ ಆಲ್ವೇಸ್ ಕೀಪ್ ಯೋರ್ ಡಿನ್ನರ್ ಬಿಫೋರ್ 8 ಆ್ಯಂಡ್ ಕೀಪ್ ಅ ಸ್ಲಾಟ್ ಆಫ್ 3 hours ಬಿಫೋರ್ ಯುವರ್ ಸ್ಲೀಪಿಂಗ್. ಲೆಟ್ your food get digested, ಆಮೇಲೆ ಮಲ್ಕೊಳ್ಳಿ, ದಟ್ ಈಸ್ ಗುಡ್. ಜಿಮ್ ಮಾಡ್ದೇನೆ ಫಿಟ್ ಆಗಿರ್ಬೋದಾ? ಖಂಡಿತ ಇರ್ಬೋದು. ಸೊ ಬಟ್ ಫಿಟ್ ಆಗಿರೋದಕ್ಕೆ ಏನು ಮಾಡಬೇಕೋ ಅದನ್ನು ಜಿಮ್ಮಲ್ಲಿ ಮಾಡಿದ್ರೆ ಮನೇಲಿ ಮಾಡಬೇಕು. ಹಾಂ, ಸೊ ಏನು ಮಾಡಬೇಕು? ಡೈಲಿ ಸುಮಾರು ಜನಕ್ಕೆ ಜಿಮ್ ಹೋಗೋಕ್ಕಾಗಲ್ಲ. ಸೊ ಫಿಟ್ ಆಗಿರೋದಕ್ಕೆ ಅಟ್ಲೀಸ್ಟ್ ಏನು ಮಾಡ್ಬೋದು ಜನ? ಫಿಟ್ ಆಗಿರೋದಕ್ಕೆ ಇವಾಗ ಮನೆಯಲ್ಲಿ ಆ ಟೈಮಲ್ಲಿ ಯಂಗ್ಸ್ಟ್ರೆಲ್ಲ ಏನು ಮಾಡ್ತಿದ್ರು, ಕೆಲಸ ಮಾಡ್ತಾಯಿದ್ರು, ಕಸ ಹೊಡಿತಿದ್ರು, ಮನೆ ಒರೆಸ್ತಿದ್ರು, ಪಾತ್ರೆ ತೊಳಿತಿದ್ರು, ಇಲ್ಲಿರೋ ಮೂಟೆನ ಅಲ್ಲಿಡ್ತಿದ್ರು, ಅಲ್ಲಿರೋ ಮೂಟೆನ ಇಲ್ಲಿಡ್ತಿದ್ರು ಅಂತ ಕೆಲಸ ಮಾಡಿ ಇದುವರೆಗೂ ಬದುಕಿದ್ದಾರೆ. 80 ವರ್ಷ 90 ವರ್ಷ ಬದುಕಿದ್ದಾರೆ. ನಮ್ಮವ್ರು ಹಂಗಲ್ಲ. ಓಕೆ, ಎವ್ರಿಥಿಂಗ್ ಇನ್ ಅ ಕ್ಲಿಕ್ ಆಫ್ ಬಟನ್. ಓಕೆ, ನೆಲ ಒರ್ಸೋಕೆ ಒಂದು ಮೆಷಿನ್ ಬಂದಿದೆ. ಓಕೆ, ಪಾತ್ರೆ ತೊಳಿಯೋಕೆ ಒಂದು ಮೆಷಿನ್ ಬಂದಿದೆ, ಎಲ್ಲದಕ್ಕೂ ಬಂದಿದೆ. ಸೊ ಹಂಗಿದ್ದಾಗ ಲೈಕ್ ಮನೇಲಿ ಹೆಂಗೆ ಫಿಟ್ ಆಗಿರ್ತೀರ? ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಓಕೆ, ಅಟ್ಲೀಸ್ಟ್ ಇವಾಗಿನ ನಾನು ನೋಡ್ತಾ ಇರೋ ಜನ್ರೇಷನ್ ಬಿಟ್ಟು ಈ ಹಳೆ ಜನ್ರೇಷನಲ್ಲೇ ಅವ್ರೇನು ಮಾಡ್ತಾ ಇದ್ದಾರೆ, ಪಾರ್ಕಿಗೆ ವಾಕಿಂಗ್ ಹೋಗ್ತಾರೆ, ಸೋಷಲೈಸ್ ಮಾಡ್ತಾರೆ, ಅಲ್ಲೇ ವರ್ಕೌಟ್ ಮಾಡ್ತಾರೆ.
ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ಕೊಂಬರ್ತಾರೆ. ನಮ್ಮ ಜನ್ರೇಷನ್ ಅವ್ರು ಹಂಗೆ ಮಾಡಲ್ಲ. ಕರೆಕ್ಟ್. ಮಲ್ಗೋದು ಲೇಟು, ಎದ್ದೊಳೋದು ಲೇಟು. ಓಕೆ, ವರ್ಕೌಟ್ ಎಲ್ಲಿ ಮಾಡ್ತಾರೆ? ಸೊ ಮನೇಲಿ ವರ್ಕೌಟ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಡೈಲಿ ರೋಟೀನ್ ಆ್ಯಸ್ ಅ 30 minutes ಆಫ್ ವರ್ಕೌಟ್ ಯು ಕ್ಯಾನ್ ಡೂ ಇಟ್. ಓಕೆ, ಒಂದು ಯು ಕ್ಯಾನ್ ಡೂ ಸೂರ್ಯ ನಮಸ್ಕಾರ, ಯು ಕ್ಯಾನ್ ಡೂ ಸ್ಕ್ವಾಟ್ಸ್, ಬಸ್ಕಿ ಅಂತಾರೆ, ಪುಷಪ್ಸ್ ಮಾಡ್ಬೋದು. ಲೈಕ್ ದೆರ್ ಆರ್ 5 to 6 ವೇರಿಯೇಷನ್ಸ್ ಆಫ್ ವರ್ಕೌಟ್ ಮಾಡಿದ್ರೇ ಸಾಕು. ಯು ವಿಲ್ ಬಿ ಫಿಟ್ ಎನಫ್. ಓಕೆ. ಬಟ್ ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್. ಮಾಡಲ್ಲ ಯಾರು. ಮಾಡಲ್ಲ. ಒಂದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ, ಮಾಡಲ್ಲ. ಬಿಕಾಸ್ ನಮ್ಮ ಪ್ರೊಫೆಷನ್ ಹಿಂಗಿರೋದ್ರಿಂದ ಎವ್ರಿ ಡೇ ವಿ ಯೂಸ್ ಟು ವಿ ವಿಲ್ ವರ್ಕೌಟ್. ಓಕೆ, ವಿ ಶುಡ್ ವರ್ಕೌಟ್, ಇಲ್ಲಾಂದರೆ ನಮ್ಗೆ ಒಂಥರ ಇರುತ್ತೆ. ಸೊ ಮನೇಲಿ ವರ್ಕೌಟ್ ಖಂಡಿತ ಮಾಡ್ಬೋದು. ಯು ಕ್ಯಾನ್ ಬಿ ಫಿಟ್, ಬಟ್ ದ ಸೇಮ್ ಟೈಮ್ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಹೆಂಗೋ ಮನೆಯಲ್ಲೂ ಮಾಡಬೇಕು, ತಿನ್ನೋದು ಹಂಗೆ ತಿನ್ನಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಇಸ್ ಹೀಟಿಂಗ್ ಹ್ಯಾಬಿಟ್ಸ್. ಓಕೆ. ಜಿಮ್ಮಲ್ಲಾಗಿರ್ಬೋದು ಅಥವಾ ಮನೇಲಾಗಿರ್ಬೋದು, ಪ್ರಾಪರ್ ವರ್ಕೌಟು ಎಷ್ಟು ನಿಮಿಷಕ್ಕೆ ಮಾಡಬೇಕು? ಕೆಲವರು ಟೈಮ್ ಇದೆ ಅಂದ್ಬಿಟ್ಟು 3 ಅವರ್ ಹೋಗಿ ವರ್ಕೌಟ್ ಮಾಡ್ತಾ ಇರ್ತಾರೆ, 2 ಅವರ್ ಮಾಡೋರು ಇದ್ದಾರೆ, ಅರ್ಧ ಗಂಟೆ ಮಾಡೋರು ಇದ್ದಾರೆ. ಸೊ ನಿಮ್ಮ ಪ್ರಕಾರ ಎಷ್ಟು ಅವರ್ ವರ್ಕೌಟ್ ಮಾಡಿದ್ರೆ ಇಟ್ ಇಸ್ ಸೇಫ್? ಸಿ 40 minutes ಮ್ಯಾಕ್ಸ್. ಹ್ಞೂ 40 minutes ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಓಕೆ, ಒಂದು 10 minutes ಕಾರ್ಡಿಯೋ ಮಾಡ್ಬೋದು. ಓಕೆ, ಇಟ್ಸ್ ಎ ಲೈಕ್ 45 ಥ್ರೆಡ್ಮಿಲ್ಲು 45 minutes to 1 hour 15 minutes max. If you are a regular person to the fitness. ನಾವೆಲ್ಲ ಐ ವರ್ಕೌಟ್ ಫಾರ್ 1.5 hours. ಓಕೆ, ಪ್ರಾಪರಾಗಿ ನನ್ನ ಒಂದು ಮಾಡ್ರೇಷನ್ ವರ್ಕೌಟ್ ಬಂದು ತುಂಬ ಸ್ಲೋ ಇರುತ್ತೆ. ಐ ಡೋಂಟ್ ಹಿಟ್ ಹೆವಿ, ಐ ಡೋಂಟ್ ಗೋ ವೆರಿ ಫಾಸ್ಟ್. ಸೂಪರ್ ಸೆಟ್ಸ್ ಆ ಥರ ಮಾಡೋ ಟೈಮಲ್ಲಿ ಅದನ್ನು ಬೇಸಿಗಾಗಿ ಇಟ್ಕೊಂಡು ಮಾಡ್ತೀವಿ. 45 minutes to 1 hour ಮ್ಯಾಕ್ಸ್ ಸಾಕು. ಓಕೆ. 3 hours ಅಲ್ಲ ಜಿಮ್ಮಲ್ಲಿ. ನೋ, ಸುಮಾರು ಜನ ಮಾಡ್ತಾ ಇರೋರು ಇದ್ದಾರೆ. ಮಾಡೋರಿದ್ದಾರೆ, ಅವ್ರಿಗೆ ಮಾಡೋಕ್ಕೇನೂ ಇಲ್ಲ, ಅದಕ್ಕೆ ಮಾಡ್ತಾರೆ. ಓಕೆ, ಆ ಥರ ಮಾಡೋಕ್ಕಾಗಲ್ಲ. 45 minutes to 1 hour ಮ್ಯಾಕ್ಸ್. ಓಕೆ. 40 minutes ಫಾರ್ ವೇಟ್ ಟ್ರೈನಿಂಗ್ ಆ್ಯಂಡ್ 20 minutes ಫಾರ್ ಕಾರ್ಡಿಯೋ. ಆ್ಯಂಡ್ ಅನದರ್ ಥಿಂಗ್, ವರ್ಕೌಟ್ ಮುಗಿಸಿ ಕಾರ್ಡಿಯೋ ಮಾಡಿ. ಓಕೆ. ಯು ಗೆಟ್ ಅ ಬೆಟರ್ ರಿಸಲ್ಟ್. ನಾಟ್ ಕಾರ್ಡಿಯೋ ಫಸ್ಟ್ ಆ್ಯಂಡ್ ವರ್ಕೌಟ್ ನೆಕ್ಸ್ಟ್. ಬಿಕಾಸ್ ವೆಯ್ಟ್ ಟ್ರೈನಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಎಲ್ಲ ನಿಮ್ಮನ್ನು ಹೀರ್ಕೊಳ್ಳುತ್ತೆ. ಓಕೆ, ಯು ವಿಲ್ ನಾಟ್ ಹ್ಯಾವ್ ಸ್ಟ್ರೆಂತ್. ಸೊ ವಾಕಿಂಗಲ್ಲಿ ಏನಾಗುತ್ತೆ, ವರ್ಕೌಟ್ ಮುಗಿಸಿದ್ಮೇಲೆ ಕಾಮ್ ಡೌನ್, ಆರಾಮಾಗಿ ವಾಕ್ ಮಾಡಿ, ಕಾರ್ಡಿಯೋ ಮಾಡಿ 20 ನಿಮಿಷ, ಆಮೇಲೆ ಮನೆಗೆ ಹೋಗಿ. ಬಟ್ ಸುಮಾರು ಜನ ಇವಾಗ ನಾನು ವರ್ಕೌಟ್ ಮಾಡ್ತಾ ಇದ್ದೆ, ಬಟ್ ನಾನು ಇದುವರೆಗೂ ನೋಡಿರೋರೆಲ್ಲ ಫಸ್ಟು ಜಿಮ್ಗೆ ಹೋದ ತಕ್ಷಣ ಹೇಳೋದು ಫಸ್ಟು 20 ನಿಮಿಷ ಥ್ರೆಡ್ಮಿಲ್ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲ, ಅದು ಹಂಗಾಗಲ್ಲ. ಫಸ್ಟು ನಿಮ್ಮ ಸ್ಟ್ರೆಚಸ್ ಮಾಡಬೇಕು, ಬಾಡಿ ವಾರ್ಮ್ ಅಪ್ ಮಾಡ್ಕೋಬೇಕು. ಅದೇ ಫಸ್ಟು ಸ್ಟ್ರೆಚಸ್ ಆದಮೇಲೆ ಥ್ರೆಡ್ಮಿಲ್ 20 minutes ಅಂತಾರೆ, ಸೈಕ್ಲಿಂಗ್ 10-15 minutes ಅಂತಾರೆ, ಆಮೇಲೆ ವೆಯ್ಟ್ ಲಿಫ್ಟಿಂಗ್ ಬನ್ನಿ ಅಂತಾರೆ. ಸಿ ನನ್ನ ನಾಲೆಜಲ್ಲಿ ವೆಯ್ಟ್ ಲಿಫ್ಟಿಂಗ್ ಫಸ್ಟ್, ಬಿಕಾಸ್ ಯು ಹ್ಯಾವ್ ಅ ಗುಡ್ ಸ್ಟ್ಯಾಮಿನಾ ಟು ವರ್ಕೌಟ್. ಓಕೆ, ಕಾರ್ಡಿಯೋ ಹೋದ್ಮೇಲೆ ಕಾರ್ಡಿಯೋ ನಿಮ್ಮನ್ನು ಎಲ್ಲ ಎನರ್ಜಿ ಡ್ರೈನ್ ಔಟ್ ಮಾಡಿದ್ಮೇಲೆ ನೀವು ಡಂಬಲ್ ಲಿಫ್ಟ್ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಸಲ್ ಮೇಲೆ ಆಗಲ್ಲ. ಓಕೆ, ಲಿಫ್ಟ್ ವೆಯ್ಟ್ ದೆನ್ ಯು ವಾಕ್. ಓಕೆ, ವಾಕಿಂಗಲ್ಲಾಗಲಿ ಸೈಕ್ಲಿಂಗಲ್ಲಿ ಆಗಲಿ ನಿಮಗೆ ನಮ್ಮ ಸ್ಟ್ರೆಂತ್ ಟ್ರೈನಿಂಗಲ್ಲಿರೋ ಅಷ್ಟು ಪವರ್ ಅದರಲ್ಲಿ ಬೇಕಾಗಿಲ್ಲ. ಬಿಕಾಸ್ ಯು ಆರ್ ಜಸ್ಟ್ ಕೂಲಿಂಗ್ ಡೌನ್, ಯು ಆರ್ ಜಸ್ಟ್ ವಾಕಿಂಗ್. ಓಕೆ, ಕರೆಕ್ಟ್, ಟು ಕಾಮ್ ಡೌನ್ ಯರ್ ಸೆಲ್ಫ್. ಸೊ ದ ಪ್ರಾಪರ್ ವೇ ಇಸ್ ಫಸ್ಟು ವರ್ಕೌಟ್ ಮಾಡಿ, ಅದಾದಮೇಲೆ ಕಾರ್ಡಿಯೋ ಮಾಡಿ. ಸೊ ಈಗಿನ ಜನ್ರೇಷನಲ್ಲಿ ಸುಮಾರು ಜನಕ್ಕಲ್ಲ, ಮ್ಯಾಕ್ಸಿಮಮ್ ಎಲ್ಲರಿಗೂ ಹೊಟ್ಟೆ ಇದೆ ಮ್ಯಾಕ್ಸಿಮಮ್. ಸೊ ನಿಮ್ಮ ಪ್ರಕಾರ ಹೊಟ್ಟೆ ಕಡಿಮೆ ಮಾಡೋದಕ್ಕೆ ಸುಲಭ ವಿಧಾನ ಯಾವುದು? ಸಿ, ಹೊಟ್ಟೆಗೆ ಅಂತ ಒಂದು ವರ್ಕೌಟ್ ಏನೂ ಇಲ್ಲ. ಹೊಟ್ಟೆಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಮಾತ್ರ ಕರಗಿಸೋಂಥ ಪ್ಲಾನ್ ಯಾವುದೂ ಇಲ್ಲ. ಓಕೆ, ಓವರ್ ಆಲ್ ಬಾಡಿ ಕರಗುತ್ತೆ. ಓಕೆ, ಓವರ್ ಆಲ್ ಬಾಡಿ ಕರಗಿದಾಗ ನಿಮಗೆ ಹೊಟ್ಟೆನೂ ಕರಗುತ್ತೆ. ಓಕೆ, ಸೊ ಎವ್ರಿ ಮಸಲ್ ಹ್ಯಾಸ್ ಒನ್ ಗ್ರೂಪ್ ಟೈಪ್ ಆಫ್ ವರ್ಕೌಟ್. ಇವಾಗ ಆ್ಯಪ್ ಕ್ರಂಚಸ್ ಮಾಡ್ತಾ ಇದೀನಿ, ನಾನು 1,000 ಕ್ರಂಚಸ್ ಮಾಡ್ಬಿಡ್ತೀನಿ ಇವತ್ತು, ಹೊಟ್ಟೆ ಕಮ್ಮಿ ಆಗುತ್ತೆ, ಆಗಲ್ಲ ಅದು. ಓಕೆ, ಬಿಕಾಸ್ ದ ಹೊಟ್ಟೆ ಬಂದಿರೋದೇ ಊಟದಿಂದ. ಓಕೆ, ಊಟನ ಕಮ್ಮಿ ಮಾಡಿ. ಓಕೆ, ಕಾನ್ಸಂಟ್ರೇಟ್ ಆನ್ ಯುವರ್ ಕೋರ್ ವರ್ಕೌಟ್ ಆ್ಯಪ್ಸ್ಗೆ. ಓಕೆ, ಕಂಪ್ಲೀಟ್ ವರ್ಕೌಟ್ ನೀವು ಮಾಡಿದಾಗ ಬಾಡಿಯಲ್ಲಿ ಅವಾಗ ಇಳಿಯುತ್ತೆ, ಸಪ್ರೇಟಾಗಿ ಹೊಟ್ಟೆ ಇಳಿಯಲ್ಲ. ಯಾವತ್ತೂ ಅದು ಆಗಲ್ಲ, ಪಾಸಿಬಲ್ ಅಲ್ಲ. ಓಕೆ, ದಟ್ಸ್ ಅ ಟ್ರೂ ಫ್ಯಾಕ್ಟ್. ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿರೋ ಅವ್ರಿಗೆ ಲೈಫ್ ಸ್ಟೈಲಲ್ಲಿ ಏನೇನು ಸಮಸ್ಯೆ ಬರ್ತಾ ಇದೆ, ಹೆಲ್ತ್ ಸಮಸ್ಯೆಗಳು ನಿಮ್ಮ ಪ್ರಕಾರ? ಹೆಲ್ತಲ್ಲಿ ಲೈಕ್ ಫಸ್ಟ್ ಥಿಂಗ್ ಇಸ್, ನಾನು ಎಷ್ಟೋ ಸಾಫ್ಟ್ವೇರ್ ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿದ್ದೇನೆ ಆ್ಯಸ್ ಅ ಫಿಟ್ನೆಸ್ ಇನ್ಫ್ಲುಯೆನ್ಸರ್. ಓಕೆ, ಹೋಗಿ ಅವ್ರು ಏನು ಹೇಳ್ತಾರಂದರೆ, ನೀವೆಲ್ಲರನ್ನೂ ನೋಡ್ಕೊಂಬನ್ನಿ,
ಹೆಂಗಿದ್ದಾರೆ ಅಂತ. ಓಕೆ, ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅವ್ರ ತಲೆ ಕೆಳಗಡೆ ಇರುತ್ತೆ, ಹೊಟ್ಟೆ ಮುಂದೆ ಇರುತ್ತೆ, ಅವ್ರ ಸ್ಪೈನಲ್ ಕಾರ್ಡ್ ಎಲ್ಲ ಬೆಂಡ್ ಆಗಿರುತ್ತೆ. ಓಕೆ, ಅವ್ರದ್ದು ಅದೇ ಕೆಲಸ, ಎದೊಳಲ್ಲ. ಬೆಳಗ್ಗೆ ಹೋದಾಗ ಇಂದನು ಸಂಜೆವರೆಗೂ ಅಲ್ಲೇ ಕೂತಿರ್ತಾರೆ, ನೋ ಆ್ಯಕ್ಟಿವಿಟಿ ಎಟ್ ಆಲ್. ಬಾಡಿ ಶೇಪ್ ಚೇಂಜ್ ಆಗಿರುತ್ತೆ. ಓಕೆ, ನಾನು ಸುಮಾರು ಜನ ನೋಡಿದ್ದೀನಿ, ಅವ್ರ ನೆಕ್ ಬೋನ್ ಬೆಂಡ್ ಆಗಿರುತ್ತೆ, ಸ್ಟ್ರೈಟ್ ಆಗಿರಲ್ಲ, ಬ್ಯಾಕ್ ಬೆಂಡ್ ಆಗಿರುತ್ತೆ. ಓಕೆ, ಟಮ್ಮಿ ಮುಂದೆ ಹೊಟ್ಟೆ ಹಿಂಗೆ ಹಾಕ್ಕೊಂಡು ಫುಲ್ಲು, ಯಾಕಂದರೆ ಅವ್ರಿಗೆ ಆ್ಯಕ್ಟಿವಿಟಿ ಅನ್ನೋದೇ ಇಲ್ಲ. ಓಕೆ, ಝೀರೋ. ಇವಾಗ ನಮ್ಮಂಥವ್ರನ್ನ ಕರೆಸಿ ಏನು ಮಾಡ್ತಾರೆ, ಒಂದು ಸ್ವಲ್ಪ ಆ್ಯಕ್ಟಿವ್ ಮಾಡಿಸ್ತಾರೆ ಆಫೀಸಲ್ಲಿ, ಮುಂದಿನಕ್ಕೆ. ಹಾಂ, ಎಂಟರ್ಟೈನ್ ಆಗಲಿ, ಒಂದು ನಾಲೆಜ್ ಬರಲಿ ಅಂತ. ಅದೇ ಒಂದು ದಿನಕ್ಕೆ. ಅದಾದಮೇಲೆ ಬ್ಯಾಕ್ ಟು ದ ರೊಟೀನ್. ಓಕೆ, ಅಲ್ಲಿಂದನೇ ಒಬೆ ಸ್ಟಾರ್ಟ್ ಆಗೋದು. ಓಕೆ, ಕೊಲೆಸ್ಟ್ರಾಲ್, ಓಕೆ, ಕಿಡ್ನಿ ಎಫೆಕ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಫೇಸಿಂಗ್ ಇಸ್ ಟಯರ್ಡ್ನೆಸ್. ವೆನ್ ಯು ವರ್ಕ್ಔಟ್ ಅಲ್ಲ, ಯು ಫೀಲ್ ಸೋ ರಿಫ್ರೆಶ್ಡ್. ಯೋರ್ ಆರ್ಗನ್ಸ್, ಯೋರ್ ಬ್ಲಡ್, ಎವ್ರಿಥಿಂಗ್ ಗೆಟ್ ವರ್ಕ್ಸ್. ಹೀಟ್ ಆಗುತ್ತೆ ಬಾಡಿ, ಎನರ್ಜಿ ಜಾಸ್ತಿ ಬರುತ್ತೆ. ಓಕೆ, ನೀವು ವರ್ಕೌಟೇ ಮಾಡಲಿಲ್ಲ ಅಂದರೆ ನೈಟ್ ಊಟ ಮಾಡು, ಹೋಗಿ ಮಲ್ಕೋ, ಬೆಳಗ್ಗೆ ಎದ್ದೋಳು, ಸ್ನಾನ ಮಾಡು, ಹೋಗು ಆಫೀಸ್ಗೆ, ಇದೇ ರೋಟೀನ್ ಆದರೆ ಹೌ ಯು ವಿಲ್ ಸರ್ವೈವ್? ಯು ವಿಲ್ ನಾಟ್ ಸರ್ವೈವ್ ಫಾರ್ 50 years ಆಲ್ಸೋ. ಸೊ ನಿಮ್ಮ ಪ್ರಕಾರ ಸಜೆಷನ್ ಏನು ಅಥವಾ ವರ್ಕಿಂಗ್ ಎಂಪ್ಲಾಯೀಸ್ಗೆ? ಸೊ ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್, ಮಧ್ಯದಲ್ಲಿ ಏನಾದರೂ ಒಂದು 2 minutes ಆ್ಯಕ್ಟಿವಿಟೀಸ್ ಅಥವಾ ಒಂದು 5 minutes? ಡೆಫಿನೆಟ್ ಆಗಿ ನಾವು ನಾನು ಅಲ್ಲಿ ಹೋಗಿ ಹೇಳಿದ್ದು ಒಂದು 2-3 ವರ್ಕೌಟ್ ಅಷ್ಟೇ. ವಾಕ್ ಫಾರ್ ಸಮ್ ಟೈಮ್, ಫಾರ್ 5 minutes. ಓಕೆ, ಸ್ಟ್ರೆಚ್ ಯುವರ್ ಬಾಡಿ. ಓಕೆ, ಕೈಂಡ್ ಆಫ್ ಲೈಕ್ ಒಂದು ಮೈಂಡ್ ರಿಲ್ಯಾಕ್ಸ್ ಆಗೋ ಥರ. ಇವಾಗ ಲಾಟ್ ಆಫ್ ಪೀಪಲ್ ನಾನು ನೋಡಿರೋದ್ರಲ್ಲಿ ಬ್ರೇಕ್ ಸಿಕ್ಕಿದ ತಕ್ಷಣ ಹೋಗ್ತಾರೆ ಆಚೆ, ಕಾಫಿಗೆ ತಗೋತಾರೆ, ಸಿಗರೇಟ್ ಹೊಡಿತಾರೆ, ಮೈಂಡ್ ರಿಫ್ರೆಶ್ ಆಗೋಯ್ತು ಅಂತ ಬಂದ್ಬಿಡ್ತಾರೆ. ದಟ್ ಈಸ್ ನಾಟ್ ದ ವೇ. ಯು ಆರ್ ಡ್ಯಾಮೇಜಿಂಗ್ ಯೋರ್ ಬಾಡಿ ಅಗೇನ್ ಆ್ಯಂಡ್ ಅಗೇನ್, ಅಗೇನ್ ಆ್ಯಂಡ್ ಅಗೇನ್. ಓಕೆ, ಸ್ಮೋಕಿಂಗ್ ಇಸ್ ವೆರಿ ಡೇಂಜರಸ್. ಸೊ ಎದ್ದು ಒಂದು 5 ನಿಮಿಷ ವಾಕ್ ಮಾಡಿ. ಓಕೆ, ಟೇಕ್ ಅ ಗುಡ್ ಬ್ರೆತ್ ಡೀಪ್ ಇನ್, ಲೈಕ್ ಕಾಮ್ ಯೋರ್ ಸೆಲ್ಫ್, ಸ್ಟ್ರೆಚ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಬಂದು ಕೂತ್ಕೊಳ್ಳಿ. ಯು ವಿಲ್ ಫೀಲ್ ಗುಡ್. ಓಕೆ, ಆ್ಯಂಡ್ ದ ಚೇರ್ ದೇ ಆರ್ ಯೂಸಿಂಗ್ ಇನ್ ದ ಸಾಫ್ಟ್ವೇರ್ ಕಂಪನಿ ಅಲ್ಲ, ಯು ಶುಡ್ ಪ್ಲೀಸ್ ಚೇಂಜ್ ಇಟ್, ಬಿಕಾಸ್ ಇಟ್ ಈಸ್ ನಾಟ್ ಸ್ಟ್ರೈಟ್ ಟು ಯೋರ್ ಹೆಡ್. ಓಕೆ, ಇಟ್ ಈಸ್ ಆಲ್ವೇಸ್ ಬೆಂಡ್ಸ್. ಓಕೆ, ದಟ್ ನಾನು ಸುಮಾರು ಕಡೆ ನೋಡಿದ್ದೀನಿ. ಅದನ್ನು ಪ್ರಾಪರಾಗಿ ಚೇಂಜ್ ಮಾಡಬೇಕು. ಸಿಟ್ಟಿಂಗ್ ಪೋಸ್ಟರ್ ಚೇಂಜ್ ಮಾಡಬೇಕು. ಅದರಿಂದನೇ ಅವ್ರ ಬಾಡಿ ಟೈಪು ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ರಾಂಗ್ ಥಿಂಗ್ ವಾಟ್ ದೇ ಆರ್ ಡೂಯಿಂಗ್. ಓಕೆ, ವೆನ್ ಇಟ್ ಕಮ್ಸ್ ಟು ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್ ಜರ್ನಿ, ಹೆಂಗೆ ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್ ಆಗಿ ಜರ್ನಿ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಸ್ನ್ಯಾಪ್ ಫಿಟ್ನೆಸ್ಸಲ್ಲಿದ್ದಾಗ ಲೈಕ್ ಒಬ್ಬರು ಬಂದು ಈ ಥರ ಲೈಕ್ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ, ವರ್ಕೌಟ್ ಮಾಡಿಸ್ತೀರಾ, ನಿಮ್ಮ ಕೈಯಲ್ಲಿ ಆಗತ್ತಾ ಅಂತ ಕೇಳಿದ್ರು. ಐ ಟೋಲ್ಡ್ ಎವ್ರಿ ಒನ್ ಇಸ್ ಹ್ಯೂಮನ್. ಓಕೆ, ಖಂಡಿತ ವರ್ಕೌಟ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆವಾಗ ರೆಫರ್ ಮಾಡಿದ್ದೆ ಕಡ್ಡಿಪುಡಿ ಚಂದ್ರು ಸರ್, ಫಸ್ಟ್ ಪರ್ಸನ್. ಓಕೆ, ಸೊ ಐ ಸ್ಟಾರ್ಟೆಡ್ ವಿತ್ ಹಿಮ್. I got a good transformation for him. A very disciplined client. Okay, ವರ್ಕೌಟ್ ಅಂತ ಬಂದಾಗ he sweats a lot, he works out a lot. ಅಲ್ಲಿಂದ ಶುರುವಾಗಿದೆ ನನಗೆ. ಅದಾದಮೇಲೆ ಸ್ಲೋ ಆಗಿ, ಸೊ ತುಂಬ ಸೀರಿಯಲ್ ಆ್ಯಕ್ಟರ್ಸ್ ಇದ್ದಾರೆ. ಓಕೆ, ಸ್ಲೋ ಆಗಿ, ಶುಡ್ ಐ ಟೆಲ್ ದ ನೇಮ್ಸ್? ಪರವಾಗಿಲ್ಲ ಹೇಳಿ, ಅದರಲ್ಲೇನು ತೊಂದರೆ ಇಲ್ಲ. ಸೊ ವಿರಾಟ್ ಅಂತ ಓಕೆ, ಒಬ್ಬ ಏನಕ್ಕಂತ ಇದ್ದೀನಿ ಅಂದರೆ ಈಸ್ ಕ್ಲೋಸ್ ಟು ಮೀ ರೈಟ್ ನೌ. ಓಕೆ, ಒಬ್ಬರು. ಸೊ ವಿರಾಟ್ ಅನ್ನೋರು, ಹೀ ಸ್ಟಾರ್ಟೆಡ್ ಇಸ್ ಜರ್ನಿ. ಓಕೆ, ಹೀ ಸಾ ದ ಟ್ರಾನ್ಸ್ಫಾರ್ಮೇಷನ್. ಅವರು ಒಂದು ರೆಫರೆನ್ಸ್ ಕೊಟ್ಟರು. ಅದಾದಮೇಲೆ ಐ ಗಾಟ್ ಟು ನೋ ದ್ಯಾಟ್ ಲೈಕ್ ಸುದೀಪ್ ಸರ್ ಇಸ್ ಕಮಿಂಗ್. ಅದು ಹೆಂಗಾಯಿತು ಅಂದರೆ ಮಂಜು ಸರ್. ಸೊ ಎವ್ರಿ ಒನ್ ಕಾಲ್ ಜಾಕ್ ಮಂಜು ಸರ್. ಓಕೆ, ಸೊ ಅವ್ರು ಬಂದು ಈ ಥರ ಜಿಮ್ಮಿಗೆ ಬರ್ತಾರೆ, ವರ್ಕೌಟ್ ಮಾಡಿಸ್ಬೇಕು. ಸೊ ಸುದೀಪ್ ಸರ್ ಬಂದು ಆಲ್ರೆಡಿ ದೇ ವಾಸ್ ಅ ಪರ್ಸನ್ ಕಾಲ್ಡ್ ಜೀತ್. ಓಕೆ, ಹಿ ವಾಸ್ ಇಸ್ ಟ್ರೈನರ್ ಬಿಫೋರ್. ಅವ್ರು ನಮ್ಮ ಜಿಮ್ಮಿಗೆ ಬಂದಿದ ತಕ್ಷಣ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ನಮ್ಮ ಒಂದು ಸೆಲೆಬ್ರಿಟಿ ಕ್ರಶ್ ನಮ್ಮ ಜಿಮ್ಮಿಗೆ ಬರ್ತಾರೆ ಅಂದಿದ್ದ. ಕರೆಕ್ಟ್. ಸೊ ಅವ್ರ ವರ್ಕೌಟ್ ಮಾಡಿಸೋದು ಬಿಟ್ಟು ನಾವು ನೋಡ್ಕೊಂಡು ನಿಂತಿರೋದೇ ಜಾಸ್ತಿ ಆಗಿತ್ತು ಅವಾಗ. ಸೊ ಸ್ಲೋಲಿ ಹಿ ಸ್ಟಾರ್ಟೆಡ್. ಯೂಸ್ ಟು ಕಮ್, ಯೂಸ್ ಟು ಡೂ ಟ್ರೆಡ್ಮಿಲ್, ಸ್ಟ್ರೆಚಿಂಗ್ಸ್, ತುಂಬಾ ಇವಾಗ ಒಂದು
ಅವರ ಒಂದು ಕ್ಯಾರೆಕ್ಟರ್ ಹೆಂಗೆ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಒಂದು ವಿಚಾರನ ಅವರು ನಿರ್ಧಾರ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಹಿ ವಿಲ್ ನೆವರ್ ಗೋ ಬ್ಯಾಕ್. ಹ್ಮ್ ಈ ಸ್ಟಾರ್ಟೆಡ್ ವೆರಿ ಗುಡ್. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲರಿಗೂ ಇವ್ರಿಗೆ ಡಿಸ್ಲೊಕೇಟ್ ಆಗಿರುತ್ತೆ ಲೆಫ್ಟ್ ಹ್ಯಾಂಡ್. ಓಕೆ, ಅವ್ರನ್ನ ಗ್ರೈನಲ್ಲಿ ಎತ್ತಬೇಕು ಅಂದಾಗ ಎಲ್ಲೋ ಒಂದು ಕಡೆ ವರ್ಕೌಟ್ ಮಾಡೋ ಟೈಮಲ್ಲಿ ತುಂಬ ಕಷ್ಟ ಅವ್ರಿಗೆ, ಹ್ಮ್ ತುಂಬ ಕಷ್ಟ ಬಿದ್ದಿದ್ದಾರೆ. ಲೈಕ್ ತುಂಬ ಕಷ್ಟ ಬಿದ್ದಿದ್ದಾರೆ ಅನ್ನೋಕ್ಕಿಂತ ಲೈಕ್ ದ ಪೇನ್ ಇಸ್ ಸಮಥಿಂಗ್ ಡಿಫ್ರೆಂಟ್ ವೆನ್ ಯು ಹ್ಯಾವ್ ಲಾಟ್ ಆಫ್ ಇಂಜುರೀಸ್ ಇನ್ ಕರೆಕ್ಟ್. ಪ್ಲೇಸ್. ಹಿ ವಾಸ್ ಟೂ ಗುಡ್, ಆ್ಯಂಡ್ ಪೈಲ್ವಾನ್ ಮೂವಿಗೆ ಟ್ರೈನ್ ಮಾಡಿದ್ದು ಓಕೆ ಸಕ್ಕದಾಗಿ ಟ್ರೈನ್ ಆದರು ಅವರು, ಓಕೆ. ತುಂಬ ಚೆನ್ನಾಗಾದರು. ಟ್ರಾನ್ಸ್ಫಾರ್ಮೇಷನ್ ಎಷ್ಟು ದಿನ ಪ್ರೋಸೆಸ್ ಇದೆ? ಬಿಕಾಸ್ ಸುದೀಪ್ ಸರ್ ಪೈಲ್ವಾನ್ ಮೂವಿಯಲ್ಲಿ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿ ವಿತ್ ಪ್ಯಾಕ್ಸ್ ಎಲ್ಲ ಕಾಣಿಸ್ಕೊಂಡಿದ್ದಾರೆ. ಸೊ ಎಷ್ಟು ತಿಂಗಳಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್? ಐ ಥಿಂಕ್ ಲೈಕ್ ಇಟ್ ಟುಕ್ 6 months, Okay. 6 to 8 months. ಸೊ ನಾಟ್ 2 or 3 months No, ಲೈಕ್ not ಅದರ್ at ಪೀಪಲ್ ಟೆಲ್. ಸರ್ ಲೈಕ್ 2-3 monthsಲ್ಲಿ ಏನೂ ಬರಲ್ಲ ಸರ್, ಏನೂ ಆಗಲ್ಲ ಸರ್. ಅಲ್ಲ, ನಾನು ಹೇಳ್ತಾ ಇರೋದು ಬೇರೆ ಆಕ್ಟರ್ಸ್ ಎಲ್ಲ 2-3 months ಟ್ರಾನ್ಸ್ಫಾರ್ಮೇಷನ್ ಅಂತ ಕೇಳಿದೀವಿ ನಾವು. ಇನ್ ರಿಯಾಲಿಟಿ ಗೊತ್ತಿಲ್ಲ, ಸೊ ಅದಕ್ಕೆ ಕೇಳಿದೆ. ನೀವು ಫಿಟ್ನೆಸ್ಸಲ್ಲಿ ಇದ್ದಾಗ ಲೈಕ್ ಹಿಂದಕ್ಕಿದ್ರೆ ನೀವು ಫಿಟ್ನೆಸ್ಸಲ್ಲೇ ಇದ್ದು ಅದ್ರಲ್ಲಿ ಬಂದಾಗ 3 months 4 monthsಲ್ಲಿ ಒಂದು ಲೆವೆಲ್ ಆಫ್ ಫಿಟ್ನೆಸ್ ಯು ಕ್ಯಾನ್ ಡೆಫಿನೆಟ್ಲಿ ಮಾಡ್ಬೋದು, ಇಲ್ಲ ಅಂತಲ್ಲ. ನೀವು ಫಿಟ್ನೆಸ್ಸಲ್ಲೇ ಇಲ್ದಿರಾ ನೀವು 3 ತಿಂಗಳಲ್ಲಿ ನಾನು ಮಾಡಿದ್ದೀನಿ 2 ತಿಂಗಳಲ್ಲಿ ಪಾಸಿಬಲೇ ಇಲ್ಲ. ನಿಮ್ಮ ಒಂದು ಸ್ಟ್ರಕ್ಚರ್ ಆಫ್ ಬಾಡಿ ಇದೆಯಲ್ಲ ಅದನ್ನು ಒಂದು ಜಿಮ್ಗೆ ಅಂತ ಅಡಾಪ್ಟ್ ಆಗೋಕ್ಕೆ 1 ತಿಂಗಳಾಗುತ್ತೆ, ಡಿಸಿಪ್ಲೈನ್ಡಾಗಿ ಮಾಡಿದ್ರೆ ಎವ್ರಿ ಡೇ. ಇಟ್ ಡಸಂಟ್ ಕಮ್ ಇನ್ 1 or 2 months. ಓಕೆ. ಯು ಕ್ಯಾನ್ ನಾಟ್. ಸುದೀಪ್ ಸರ್ ಜೊತೆ ಜರ್ನಿ ಹೆಂಗಿತ್ತು ಟ್ರೈನ್ ಮಾಡ್ಬೇಕಾದ್ರೆ? ಅದೇ ಇವಾಗ ಲೈಕ್ ವಿ ಯೂಸ್ ಟು ಟ್ರೈನ್, ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ಹಾಕ್ತಾನೆ ಇರ್ತಾ ಇದ್ದಿಲ್ಲ. ಓಕೆ, ಯೂಸ್ ಟು ಕಮ್, ಯೂಸ್ ಟು ಡೂ ಕಾರ್ಡಿಯೋ, ಸಮ್ ವರ್ಕೌಟ್ ಅಂತ ಹೊರಟೋಗ್ಬಿಡ್ತಾಯಿದ್ರು. ಓಕೆ, ಸ್ಲೋಲಿ ಅಲ್ಲೇ ಅದು ಇನ್ನೊಬ್ಬರು ಟ್ರೈನರ್ ಇದ್ದರು. ಹಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್, ಜೀತ್ ಅಂದ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡಿ ಟ್ರೈನಿಂಗ್ ಅವ್ರನ್ನ. ಅದಾದಮೇಲೆ ನಾವು ಮಾಡಿದ್ದು. ಸೊ ಲೈಕ್ ಮ್ಯಾಸಿವ್ ಇಂಪ್ರೂವ್ಮೆಂಟ್ ಇತ್ತು ಅವರಲ್ಲಿ. ಓಕೆ, ಬಿಕಾಸ್ ಅವ್ರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿತ್ತು. ಎವ್ರಿ ಡೇ ಮಾಡ್ತಿದ್ರು, ಡಯಟ್ ಫಾಲೋ ಮಾಡ್ತಿದ್ರು. ಯಾವತ್ತೂ ಮಾಡಿದವರಲ್ಲ ಅವರು, ಓಕೆ, ಯಾವತ್ತೂ ಮಾಡಿದವರಲ್ಲ. ಫಿಟ್ನೆಸ್ ಅಂದರೆ ಹಿ ಗೋಸ್ ಬ್ಯಾಕ್. ಓಕೆ, ಇಲ್ಲ ಆಗಲ್ಲ ಅನ್ನೋರು. ಆ ಮೂವಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ, ತುಂಬಾ. ಓಕೆ, ಯಾರಿಗೂ ಗೊತ್ತಿಲ್ಲ, ಬಟ್ ಪೇನ್ಸ್ ಅ ಲಾಟ್. ಓಕೆ, ಪ್ರೆಸೆನ್ಸ್ ಇಸ್ ವೆರಿ ಲೆಸ್ ಅಲ್ಲಿ. ಓಕೆ, ಅವ್ರು ನೋಡಿದ ತಕ್ಷಣ ಇವರೇ ಚುಚ್ಕೊಂಡ್ಬಿಟ್ಟಿದ್ದಾರೆ, ಇವರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡಿ. ಎವ್ರಿ ಡೇ ಅವ್ರು ಕಷ್ಟಪಡೋದು ನಾವು ನೋಡಿದ್ದೀವಿ, ಸ್ವೆಟ್ ಆಗೋದು ನೋಡಿದ್ದೀವಿ, ಕಿಸ್ಕೊಂಡಿರೋದು ನೋಡಿದ್ದೀವಿ. ಸೊ ಯಾವ ಟೈಮಲ್ಲಿ ವರ್ಕೌಟ್ ಮಾಡಕ್ಕೆ ಬರ್ತಾರೆ? ಈವ್ನಿಂಗ್, ಈವ್ನಿಂಗ್ evening. ಓಕೆ. His schedules are evening. Sometimes, rarely he comes in the morning. ಓಕೆ. But yeah, ಅದೇ ಅವರು ಯಾವಾಗ ಟೀಸರ್ ರಿಲೀಸ್ ಆಯಿತು ನಮ್ಮನ್ನೆಲ್ಲ ಕರೆದು ಫಸ್ಟು ತೋರಿಸಿದ್ದು ನಮಗೇನೆ. ಓಕೆ, ನೋಡ್ರೋ ಚೆನ್ನಾಗಿದೆಯಾ ಅಂತ. ಸೊ ವಿ ವಾಸ್ ಸೋ ಹ್ಯಾಪಿ. ಲೈಕ್ ನೈಸ್. he did it and he is doing still. He is much better than before. He looks so young. ಕನ್ಸಿಸ್ಟೆನ್ಸಿ. Yeah. Very much. ಈಗ ಬೇರೆಯವರು ಆಸ್ ಅ ಇಂಟರ್ನ್ಯಾಷನಲ್ ಟ್ರೈನರ್ ಹೂ ಇಸ್ ಟ್ರೈನಿಂಗ್ ಹಿಮ್, ಬಟ್ ಈಸ್ ವೆರಿ ಗುಡ್. He looks very good.